ನಮ್ಮ ಕ್ರಿಸ್ತಿಯ ದೇವರು ಕೊಟ್ಟಿರ್ತಕ್ಕಂಥ ಈ ಕ್ರಿಸ್ತಿಯ ಜೀವಿತ ಅದು ಒಂದು ಜಯದ ಜೀವಿತ ಅದು ಆಗಿರುತ್ತದೆ. ಇದು ಜೀವಿತ ಅಲ್ಲ, ಇದು ಒಂದು ಬಲಹೀನವಾದಂತ ಜೀವಿತ ಅಲ್ಲ. ಇದು ಏನೋ ಒಂದು ರೀತಿಯಲ್ಲಿ ನಾವು ಜೀವಿಸುವಂತಹ ಜೀವಿತ ಅಲ್ಲ. ಇದು ಜಯಪ್ರದವಾದಂತ ಜೀವಿತವಾಗಿದೆ ಎಂಬುದಾಗಿ ದೇವರ ವಾಕ್ಯವು ನಮಗೆ ಬೋಧಿಸುವಂತದ್ದು ಅದು ಆಗಿರುತ್ತದೆ. ಜಯ ಅನ್ನುವಂಥದ್ದು ಒಮ್ಮೆಲೆ ಅದು ಬರೋದಿಲ್ಲ. ಈಗ ನಾವು ಒಂದು ಫುಟ್ಬಾಲ್ ಇಂಟರ್ನ್ಯಾಷನಲ್ ಗೇಮ್ ನ ನೋಡುವಾಗ ಅದರಲ್ಲಿ ಎಷ್ಟೋ ದೇಶಗಳು ಪಾಲ್ಗೊಳ್ತವೆ. ಒಂದೊಂದಾಗಿ ಒಂದೊಂದು ಲೀಗ್ ಮ್ಯಾಚ್ ಗಳಲ್ಲಿ ಬೀಳ್ತದೆ. ಅವರು ಒಂದು ಮ್ಯಾಚ್ ನಲ್ಲಿ ಅವರು ಗೆದ್ಬಿಟ್ರೆ ನಾನು ಗೆದ್ಬಿಟ್ಟೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅಂದ್ರೆ ಅವರು ಬೇರೆ ಬೇರೆ ದೇಶಗಳ ಮೇಲೆ ಆಡಿ ಕಡೆಗೆ ಅವರು ಫೈನಲ್ ಅನ್ನು ಮುಟ್ತಾರೆ. ಆ ಫೈನಲ್ ನಲ್ಲಿ ಮುಟ್ಟುವಾಗ ಆಗ ಯಾರ ಅಲ್ಲಿ ಜಯವನ್ನು ಗಳಿಸ್ತಾರಲ್ಲ ಅದರಲ್ಲಿ ಗೆಲ್ಲುವಂತವರು ನೋಡ್ರಿ ಆ ಒಂದು ಅಂತ್ಯವಾಗಿ ಜಯವನ್ನು ಗಳಿಸುವಂತವರು ಆಗಿದ್ದಾರೆ ಎಂಬುವಂಥದ್ದನ್ನು ನಾವು ಲೋಕರೂಢಿಯಲ್ಲಿ ನಾವು ತಿಳ್ಕೊಳ್ಳುತ್ತೇವೆ. ಅಂದ್ರೆ ನಮ್ಮ ಕ್ರಿಸ್ತಿಯ ಜೀವಿತದಲ್ಲಿ ನೋಡ್ರಿ ನಾವು ಈಗಾಗಲೇ ಜಯವನ್ನು ಹೊಂದಿದ್ದೇವೆ. ಯಾಕಂದ್ರೆ ದೇವರ ವಾಕ್ಯ ಹಾಗೆ ನಮಗೆ ತಿಳಿಸುವಂತದ್ದಾಗಿದೆ. ನಾವು 110ನೇ ಕೀರ್ತನೆಯಲ್ಲಿ ನಾವು ನೋಡಿದೀವಿ ಅದನ್ನ. ಅಂದ್ರೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಯಾವ ರೀತಿ ಆತನು ಈ ಲೋಕಕ್ಕೆ ಬಂದು ಆತನು ನಮಗೋಸ್ಕರವಾಗಿ ತನ್ನ ಪ್ರಾಣವನ್ನು ಅರ್ಪಿಸಿ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಟ್ಟವನಾಗಿ ಆತನು ರಕ್ಷಣೆಯ ಮಾರ್ಗವನ್ನು ಸಿದ್ಧಪಡಿಸಿ ಆತನು ಮರಣ ಹೊಂದಿ ಆತನು ಪರಲೋಕಕ್ಕೆ ಏರಿ ಹೋದಂತ ಆ ಒಂದು ದೃಶ್ಯವನ್ನು ದಾವೀದನು ಎಷ್ಟೋ ವರ್ಷಗಳ ಹಿಂದೆ ಆತನು ಅದನ್ನು ಪ್ರವಾದನೆಯ ರೂಪದಲ್ಲಿ ಆ ಕೀರ್ತನೆಯಲ್ಲಿ ಆತನು ಬರೆದದ್ದನ್ನು ನಾವು ನೋಡ್ತೀವಿ. ಅದು ಹೊಸ ಒಡಂಬಡಿಕೆಯಲ್ಲಿ ಅದು ನೆರವೇರಿದ್ದನ್ನು ನಾವು ನೋಡುವಂತವರು ನಾವು ಆಗಿದ್ದೇವೆ. ಅಂದ್ರೆ ಅನೇಕ ಸಾರಿ ಏನಾಗ್ತದೆ ಎಂಬುದಾಗಿ ಹೇಳುವಾಗ ವಿಶ್ವಾಸಿಗಳ ಜೀವಿತದಲ್ಲಿ ಸೋಲಿನ ಜೀವಿತವೇ ಅದು ನಮ್ಮ ಸ್ಥಿತಿ ಎಂಬುವಂತ ಪರಿಸ್ಥಿತಿಗೆ ವಿಶ್ವಾಸಿ ಬರುವಂತ ಸಂಗತಿಗಳು ಎಷ್ಟೋ ರೀತಿಯಲ್ಲಿ ಅದು ಉಂಟು. ಜಯದ ಜೀವಿತದಲ್ಲಿ ಮುನ್ನಡೆಯೋದಕ್ಕೆ ವಿಶ್ವಾಸಿಗೆ ಎಷ್ಟೋ ಅವಕಾಶಗಳಿದ್ದರೂ ಕೂಡ ಆತನು ಒಂದು ರೀತಿಯಲ್ಲಿ ಸೋಲಿನ ಜೀವಿತವನ್ನೇ ಒಂದು ರೀತಿಯಲ್ಲಿ ಅನುಭವಿಸುವಂತದ್ದನ್ನು ನಾವು ಎಷ್ಟೋ ವಿಶ್ವಾಸಿಗಳಲ್ಲಿ ಅದನ್ನು ನಾವು ಕಾಣುವಂತವರು ನಾವು ಆಗಿರುತ್ತೇವೆ. ಹಾಗೆ ಆಗ್ಬಾರ್ದು. ನಾವು ಜಯ ಎಂಬುದಾಗಿ ಹೇಳುವಾಗ ಅದರ ಅರ್ಥ ಏನೆಂಬುದಾಗಿ ಹೇಳಿದರೆ ವಿನಿಂಗ್ ಎ ಬ್ಯಾಟಲ್ ಎಂಬುದಾಗಿ, ಅಂದ್ರೆ ಒಂದು ಯುದ್ಧವನ್ನು ನಾವು ಗೆಲ್ಲುವಂಥದ್ದು ಎಂಬ ಅರ್ಥವನ್ನು ಅದು ಕೊಡ್ತದೆ. ಮಾತ್ರವಲ್ಲದೆ ಅಟೈನಿಂಗ್ ಎ ಮಾಸ್ಟರಿ ಓವರ್ ಎನಿಥಿಂಗ್, ಅಂದ್ರೆ ನಾವು ಜಯ ಗಳಿಸುವುದು ಎಂಬುದಾಗಿ ಹೇಳುವಾಗ ಒಂದು ವಿಷಯದಲ್ಲಿ ಪೂರ್ಣವಾಗಿ ನಾವು ಒಂದು ಪೂರ್ಣವಾದಂತ ಒಂದು ಮಾಸ್ಟರಿಯನ್ನು ನಾವು ಪಡಕೊಳ್ಳುವಂಥದ್ದು ಎಂಬುವಂತ ಅರ್ಥವನ್ನು ನೋಡ್ರಿ ಅದು ಕೊಡುವಂಥದ್ದು ಅದು ಆಗಿರ್ತದೆ. ರೋಮ 7ನೇ ಅಧ್ಯಾಯ 22-23. ರೋಮ 7 ಸಿಕ್ಕಿದವರು ಓದ್ರಿ. ನಾವು ನೋಡ್ರಿ ಅಲ್ಲಿ ನೋಡುವಾಗ ವಿಶ್ವಾಸಿ ಜಯವನ್ನು ಹೊಂದಿದ್ದಾನೆ. ಹೇಗೆ? ಯೇಸು ಕ್ರಿಸ್ತನ ಆ ಮರಣ ಪುನರುತ್ಥಾನ ಇದರಲ್ಲಿ ನಾವು ನಂಬಿಕೆ ಇಡುವುದರ ಮುಖಾಂತರವಾಗಿ ನಾವು ಲೋಕವನ್ನು ಜಯಿಸಿದ್ದೇವೆ. ಹೇಗೆ? ನಾವು ಮರಣದಿಂದ ಪಾರಾಗಿ ಜೀವಕ್ಕೆ ನಾವು ಸೇರಿದ್ದೇವೆ. ಮರಣದಿಂದ ಪಾರಾಗಿ ನಮಗೆ ನಿತ್ಯ ಜೀವವು ದೊರಕಿದೆ. ದೇವರು ನಮ್ಮನ್ನು ಈಗಾಗಲೇ ನಾವು ಆ ಪರಲೋಕದಲ್ಲಿ ನಮ್ಮನ್ನು ತನ್ನ ಮಕ್ಕಳನ್ನಾಗಿ ತನ್ನ ಪ್ರಜೆಗಳನ್ನಾಗಿ ಆತನು ಕೂಡಿಸಿದ್ದಾನೆ ಎಂಬ ಮಾತು ಸತ್ಯವಾಗಿದೆ. ಈಗ ನಾವು ಜಯವನ್ನು ಗಳಿಸಿದ್ದೇವೆ. ಆದ್ರೆ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಹೋರಾಟ ಅವನ ಜೀವಿತದಲ್ಲಿ ಇರ್ತದೆ. ಅವನು ಈ ಲೋಕದಲ್ಲಿ ಜೀವಿಸುವವರೆಗೆ ಏನು ಈ ಒಂದು ಆದಾಮನ ದೇಹದಲ್ಲಿ ನಾವು ಇರುವುದರಿಂದ ಜಯ ನಮ್ಮದಾಗಿದ್ದರೂ ಕೂಡ ನಾವು ಒಂದು ಹೋರಾಟದಲ್ಲಿ ಜೀವಿಸುವಂತಹ ಸ್ಥಿತಿ ಇದೆ. ಯಾಕಂತಂದ್ರೆ ನಮ್ಮ ಹಳೆ ಸ್ವಭಾವವು ಶರೀರದೀನ ಸ್ವಭಾವಗಳು ಅವು ಯಾವಾಗಲೂ ನಮ್ಮ ಹತ್ತಿರದಲ್ಲಿಯೇ ಇದ್ದುಕೊಂಡು ಅವು ಕಾರ್ಯ ಮಾಡುವಂತವುಗಳು ಆಗಿವೆ. ಅದಕ್ಕೆ ಇಲ್ಲಿ ಪೌಲನ್ನು ನಾವು ನೋಡುವಾಗ
ಅವನು ಹೇಳಿದಂತ ಮಾತನ್ನು ನಾವು ನೋಡ್ತೇವೆ. ಏನಂದ್ರೆ ಅಲ್ಲಿ ನೋಡಿ 22ರಲ್ಲಿ, ದೇವರ ನಿಯಮದಲ್ಲಿ ಆನಂದ ಪಡುವನಾಗಿದ್ದೇನೆ, ಅದು ಸತ್ಯ, ಆದರೆ ನನ್ನ ಅಂಗಗಳಲ್ಲಿ ಬೇರೊಂದು ನಿಯಮ ಉಂಟೆಂದು ನೋಡುತ್ತೇನೆ. ಅಂದ್ರೆ ಬೇರೊಂದು ನಿಯಮ ಉಂಟೆ ನೋಡುತ್ತ, ಅದು ನನ್ನ ಮನಸ್ಸಿನಲ್ಲಿರುವ ನಿಯಮಕ್ಕೆ ವಿರುದ್ಧವಾಗಿ ಕಾದಾಡಿ ನನ್ನನ್ನು ಸೆರೆ ಹಿಡಿದು ನನ್ನ ಅಂಗಗಳಲ್ಲಿ ಅಲ್ಲಿರುವ ಪಾಪಗಳ ನಿಯಮಕ್ಕೆ ವಶ ಮಾಡುವಂತದ್ದಾಗಿದೆ. ನೋಡ್ರಿ, ಇದು ಈ ಶರೀರಾಧೀನ ಸ್ವಭಾವ ಎಂಬುವಂಥದ್ದು ನೋಡ್ರಿ ವಿಶ್ವಾಸಿಯನ್ನು ಯಾವಾಗಲೂ ನೋಡ್ರಿ ಆತನು ಇದರ ವಿರುದ್ಧವಾಗಿ ಯಾವಾಗಲೂ ಅವನು ಹೋರಾಡಬೇಕು ಎಂಬುವಂತ ಅಂಶವನ್ನು ನಾವು ವಾಕ್ಯದಲ್ಲಿ ನಾವು ಗಮನಿಸಿಕೊಳ್ಳುವಂತವರು ಆಗಿದ್ದೇವೆ. ಹಾಗೆ 24-25 ಓದಿ. 24-25. ಹಾ ಹ್ಮ್ ಹಾಕು. ಈ ಪರಿಸ್ಥಿತಿ ಇದ್ದರೂ ಕೂಡ ಪೌಲನು ಹೇಳ್ತಕ್ಕಂತ ಮಾತು, ಆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರಿಗೆ ಸ್ತೋತ್ರ, ಈ ಆತನು ನಮ್ಮ ಸಂಗಡ ಇದ್ದಾನೆ, ಆತನು ನಮ್ಮನ್ನು ಬಿಡಿಸುವಂತವನಾಗಿದ್ದಾನೆ ಎಂಬತಕ್ಕಂತ ಆ ಒಂದು ನೋಡ್ರಿ ಭರವಸೆಯನ್ನು ಅವನು ಹೊಂದಿಕೊಂಡು ಜಯದ ಮಾರ್ಗದಲ್ಲಿ ಮುಂದೋಗ್ಲಿಕ್ಕೆ ನೋಡ್ರಿ ಪೌಲನು ಆ ಒಂದು ಮಾರ್ಗದರ್ಶನವನ್ನು ವಾಕ್ಯದಲ್ಲಿ ನಮಗೆ ಕೊಡುವಂತವನು ಆತನು ಆಗಿರ್ತಾನೆ. ಆದ್ರಿಂದ ವಿಶ್ವಾಸಿಯ ಜೀವಿತದಲ್ಲಿ ಒಂದು ಹೋರಾಟ, ಒಂದು ಯುದ್ಧ ಯಾವಾಗಲೂ ಅದು ಇರುವಂತದ್ದು ಆಗಿದೆ. ಯೇಸು ಕ್ರಿಸ್ತನು ಬರುವವರೆಗೆ ನಾವು ಈ ಯುದ್ಧವನ್ನು, ಈ ಹೋರಾಟದಲ್ಲಿ ನಾವು ಜಯ ಗಳಿಸುವಂತದ್ದು ಅವಶ್ಯಕವಾಗಿರುತ್ತದೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂತವರು ನಾವು ಆಗಿದ್ದೇವೆ. ಆದ್ರೆ ಈ ಜಯ ಅನ್ನುವಂಥದ್ದು ಅದ್ರ ಜೊತೆಗೆ ಹೋಗುವಂಥದ್ದು ಯಾವುದು? ಯೆಶಾಯ 53:10-12 ನೋಡ್ರಿ. ಯೆಶಾಯ 53. ಅಂದ್ರೆ ನೋಡಿ, ಯೇಸು ಕ್ರಿಸ್ತನು ಆತನು ಜಯೋತ್ಸವವನ್ನು ಆತನು ಪಡೆಯಬೇಕಾದರೆ ನೋಡ್ರಿ ಆತನು ಕಷ್ಟ, ಹಿಂಸೆ, ನಿಂದೆ, ಅಪಮಾನ ನೋಡ್ರಿ ಇವೆಲ್ಲವನ್ನು ಪ್ರಾಯಶ್ಚಿತ್ತ ಯಜ್ಞವಾಗಿ ಆತನು ಒಪ್ಪಿಸಿಕೊಡಬೇಕಾಗಿ ಬಂತು. ನೋಡ್ರಿ ಆದ್ರೆ ಏನಾದನು? ಆತನು ತನ್ನ ಸಂತಾನವನ್ನು ನೋಡುವನು, ಚಿರಂಜೀವಿಯಾಗುವನು. ನೋಡ್ರಿ, ಯೇಸು ಕ್ರಿಸ್ತನು ಆತನು ಎಲ್ಲವನ್ನು ಗೆದ್ದು ಜಯವನ್ನು ಆತನು ಗಳಿಸಿದನು ಎಂಬುವಂಥದ್ದನ್ನು ನಾವು ನೋಡ್ತೀವಿ. ಆದ್ರಿಂದ ನಮ್ಮ ಕ್ರಿಸ್ತೀಯ ಜೀವಿತದಲ್ಲಿ ನೋಡ್ರಿ ನಾವು ಹಿಂಸೆ, ಕಷ್ಟಗಳನ್ನು ನಾವು ತಾಳಿಕೊಂಡು ಜಯದ ಮಾರ್ಗವನ್ನು ಹಿಡಿಯಲಿಕ್ಕೆ ಅದು ಸಾಧ್ಯತೆ ಉಂಟು ಎಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಫಿಲಿಪ್ಪಿ 2:9 ಬೇಗ ಓದಿ. ಫಿಲಿಪ್ಪಿ 2:9. ಹಾ ಕ್ರಿಸ್ತನು ಮರಣವನ್ನು, ಅಂದ್ರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ಆತನು ವಿಧೇಯನಾದುದರಿಂದ ನೋಡಿ ಏನಾಯ್ತು, ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದ್ದಾನೆ. ಇದು ನಮ್ಮ ಜೀವಿತದ ಒಂದು ಅರ್ಥವೂ ಕೂಡ ಅದೇ ರೀತಿಯಲ್ಲಿ ಆಗಿರುತ್ತದೆ. ಒಬ್ಬ ವಿಶ್ವಾಸಿ ಜಯದ ಮಾರ್ಗದಲ್ಲಿ ಜಯಪ್ರದನಾಗಿ ಆತನು ಮುಂದೆ ಹೋಗ್ಬೇಕೆಂಬುದಾಗಿ ಹೇಳಿದ್ರೆ ಆತನು ಎಲ್ಲ ರೀತಿಯಲ್ಲಿ ಆತನು ಹಿಂಸೆ, ಕಷ್ಟ, ಸಂಕಟಗಳಿಗೆ ಆತನು ಒಳಗಾಗುವಂತವನಾಗಿದ್ದಾನೆ ಎಂಬುವಂಥದ್ದನ್ನು ಸತ್ಯವೇದ ನಮಗೆ ಬೋಧಿಸುವಂತದ್ದಾಗಿದೆ. ಜಯದ ಮಾರ್ಗ ಎಂಬುದಾಗಿ ಹೇಳಿದ್ರೆ ಅದು ನನಗೆ ಒಳ್ಳೆ ವಾಕ್ಯವನ್ನು ಬೋಧಿಸ್ಲಿಕ್ಕೆ ಬರ್ತದೆ, ನಾನು ಸಭೆಯಲ್ಲಿ ಒಳ್ಳೆ ಸ್ಥಾನದಲ್ಲಿ ನಾನಿದ್ದೇನೆ, ಎಲ್ಲಾ ರೀತಿಯಲ್ಲೂ ನಾನು ಎಲ್ಲ ತಿಳುವಳಿಕೆಯನ್ನು ಹೊಂದಿದ್ದೇನೆ, ನಾನು ಈ ಮಟ್ಟದಲ್ಲಿದ್ದೇನೆ, ಗಳಿಸಿಕೊಂಡಿದ್ದೆ, ಇದು ಜಯದ ಮಾರ್ಗ ಅಲ್ಲ.
ಅದು ಜಯದ ಮಾರ್ಗವಲ್ಲ, ಕ್ರಿಸ್ತಿಯ ಜಯದ ಮಾರ್ಗ ಅಲ್ಲ. ಕ್ರಿಸ್ತಿಯ ಜಯದ ಮಾರ್ಗ ಎಂಬುದಾಗಿ ಹೇಳುವಾಗ ನಾವು ಕಷ್ಟ ಸಂಕಟಗಳನ್ನು ತಾಳಿಕೊಂಡು ಜಯವನ್ನು ನಾವು ಪಡಕೊಂಡವರಾಗಿ ನಾವು ಪರಲೋಕವನ್ನು ಸೇರುವಂತವರು ನಾವು ಆಗಿದ್ದೇವೆ ಎಂಬುವಂಥದ್ದನ್ನು ನೋಡ್ರಿ, ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು ಅದು ಆಗಿರುತ್ತದೆ. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ ಓದೋಣ. 2ನೇ ಅಧ್ಯಾಯ 29-36. ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯ 嗯。ನೋಡ್ರಿ, 110ನೇ ಕೀರ್ತನೆಯಲ್ಲಿ ನಾವು ಏನು ಓದಿದ್ವಲ್ಲ, ದಾವಿದನು ಪ್ರವಾದನೆ ಮಾಡಿದಂತ ಅಂಶಗಳು ನೋಡ್ರಿ, ಇಲ್ಲಿ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ ರಕ್ಷಕನಾದ ಯೇಸು ಕ್ರಿಸ್ತನು ಆತನು ಪುನರುತ್ಥಾನವನ್ನು ಹೊಂದಿ ಪಾತಾಳವನ್ನು ಆತನು ಜಯಿಸಿ ಸೈತಾನನ ತಲೆಯನ್ನು ಆತನು ಜಜ್ಜಿ ಮರಣದ ಕೊಂಡಿಯನ್ನು ಆತನು ಮುರಿದು ನೋಡ್ರಿ ಆತನು ಜಯಪ್ರದನಾಗಿ ಆತನು ಎದ್ದನು ಎಂಬುವಂಥದ್ದನ್ನು ನೋಡ್ರಿ ದಾವಿದನು ಪ್ರವಾದನೆ ನುಡಿದಂಥದ್ದನ್ನು ಮತ್ತು ಅದು ನೆರವೇರಿದಂಥದ್ದನ್ನು ನಾವು ನೋಡುವಂತವರು ನಾವು ಆಗಿದ್ದೇವೆ. ಅಂದ್ರೆ ಯೇಸು ಹೇಗೆ ನಮಗೆ ಜಯ ಸಿಕ್ಲಿಕ್ಕೆ ಸಾಧ್ಯ ಉಂಟು ಎಂಬುವಂಥದ್ದನ್ನು ನಾವು ನೋಡುವಾಗ ಫಿಲಿಪಿ 4:13 ಫಿಲಿಪಿ 4:13 ಸಾಕು ಸಾಕು ಸಾಕು. ಅಲ್ಲಿ ಏನು ನೋಡ್ತೀವಿ ನೋಡ್ರಿ, ನಾವು ಫಿಲಿಪಿ 4:13 ಏನಂತೆ, ನನ್ನನ್ನು ಬಲಪಡಿಸು ವಾತನಲ್ಲಿ ಇಲ್ಲಿಂದ ಓದೋಣ ಅದನ್ನ. ಕೊರತೆಯುಳ್ಳವನಾದರೂ ಯಾವ ತರದ ಸ್ಥಿತಿಯಲ್ಲಿರುವವನಾದರೂ ಅದರ ಗುಟ್ಟು ನನಗೆ ತಿಳಿದೆ. ನನ್ನನ್ನು ಬಲಪಡಿಸುವ ಆತನಲ್ಲಿ ಇದ್ದುಕೊಂಡು ಎಲ್ಲಕ್ಕೂ ಶಕ್ತನಾಗಿದ್ದೇನೆ. ಅಂದ್ರೆ ಯೇಸು ಕ್ರಿಸ್ತನಲ್ಲಿ ನಮಗೆ ಜಯ ಸಿಗುವಂತದ್ದಾಗಿದೆ. ಯೇಸು ಕ್ರಿಸ್ತನ ಮೂಲಕವಾಗಿ ನಾವು ಜಯವನ್ನು ಗಳಿಸುವಂತವರಾಗಿದ್ದೇವೆ ಎಂಬುವಂಥದ್ದನ್ನು ನೋಡ್ರಿ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಅಲ್ಲೇ ನಾವು ಮುಂದೆ ನಾವು ಓದುವಾಗ ನಮಗೆ ಜಯ ನಮಗೆ ಸಿಗಬೇಕೆಂಬುದಾಗಿ ಹೇಳುವುದಾದರೆ ನೋಡ್ರಿ, ಅದು ನಾವು ಅನೇಕ ಸಂಗತಿಗಳನ್ನು ಬಿಡಬೇಕಾದ ಒಂದು ಪ್ರಾಮುಖ್ಯತೆ ಅಲ್ಲಿ ಬರುವಂತದ್ದು ಅದು ಆಗಿರ್ತದೆ. ಫಸ್ಟ್ ಜಾನ್ 5:4 ಫಸ್ಟ್ ಜಾನ್ 5:4 1ನೇ ಯೋಹಾನ 5:4 ನಾವು ಲೋಕವನ್ನು ಜಯಿಸಬೇಕು. ಅಂದ್ರೆ ಜಯಪ್ರದ ಮಾರ್ಗದಲ್ಲಿ ನಾವು ಹೋಗ್ಬೇಕೆಂಬುದಾಗಿ ಹೇಳಿದರೆ ನಾವು ಮೊದಲನೇದಾಗಿ ನಾವು ನೋಡುವಂಥದ್ದು ಲೋಕವನ್ನು ನಾವು ಜಯಿಸಬೇಕು, ಲೋಕದ ಸಂಗತಿಗಳನ್ನು ಜಯಿಸಬೇಕು, ಲೋಕದಲ್ಲಿ ಇರ್ತಕ್ಕಂಥ ಪಾಪಗಳನ್ನು ಜಯಿಸಬೇಕು, ಲೋಕದಲ್ಲಿ ಇರ್ತಕ್ಕಂಥ ಕೆಟ್ಟದ್ದನ್ನು ನಾವು ಜಯಿಸಿ ಮುನ್ನಡೆಯಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ನಾವು ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಯಾಕೋಬನ ಪತ್ರಿಕೆ 4ನೇ ಅಧ್ಯಾಯ 7ನೇ ವಚನ. ಏನಂಗ ಅರ್ಥ ಅದು, ಪ್ರಪಂಚವನ್ನು ನೀವು ಜಯಿಸಿರಿ ಎಂಬುದಾಗಿ ಹೇಳುವಾಗ ಸೈತಾನನನ್ನು ನಾವು ಎದುರಿಸಬೇಕು, ಸೈತಾನನನ್ನು ಎದುರಿಸಿ ನಾವು ಜಯವನ್ನು ಗಳಿಸಬೇಕೆಂಬುದಾಗಿ ನೋಡ್ರಿ ವಾಕ್ಯ ನಮಗೆ ಸ್ಪಷ್ಟವಾಗಿ ಬೋಧಿಸುವಂತದ್ದಾಗಿದೆ. 1ನೇ ಪೇತ್ರ 5:7-8.
ಆ ನೋಡ್ರಿ, ಸೈತಾನನು ಒಬ್ಬ ವಿಶ್ವಾಸಿ, ಒಬ್ಬ ಕ್ರೈಸ್ತನ ಜೀವಿತವನ್ನು ಆತನು ಬಹಳವಾಗಿ ಗಮನಿಸುವಂತವನಾಗಿದ್ದಾನೆ. ಆತನು ಯಾವಾಗಲೂ ವಿಶ್ವಾಸಿಯ ಹಿಂದೆ ಇದ್ದುಕೊಂಡವನಾಗಿ, ಎಲ್ಲಿ ಇವನನ್ನು ಬೀಳಿಸಲಿ, ಎಲ್ಲಿ ಇವನನ್ನು ಪಾಪಕ್ಕೆ ಸಿಕ್ಕಿಸಲಿ, ಯಾವ ರೀತಿ ಇವನನ್ನು ಪ್ರಾಪಂಚಿಕನನ್ನಾಗಿ ಮಾಡಲಿ ಎಂಬುವಂತ ನೋಡ್ರಿ ಅವನ ಆಲೋಚನೆಯಲ್ಲಿ, ಅವನ ನಡೆ ನುಡಿಯಲ್ಲಿ, ಅವನು ಮಾಡುವಂತಹ ಕಾರ್ಯಗಳಲ್ಲಿ ಅವನನ್ನು ಕ್ರಿಸ್ತಿಯ ಜೀವಿತದಿಂದ ಬೀಳಿಸ್ಲಿಕ್ಕೆ ಸತತವಾಗಿ ಆತನು ಪ್ರಯತ್ನ ಪಡುವಂತವನಾಗಿದ್ದಾನೆ. ಹಾಗಾದ್ರೆ ನಾವು ಕ್ರಿಸ್ತನನ್ನು ಆತುಕೊಂಡವರಾಗಿ, ಎಷ್ಟರ ಮಟ್ಟಿಗೆ ನಾವು ಕ್ರಿಸ್ತನಲ್ಲಿ ಹುದುಗಿದವರಾಗಿ ನಾವು ಜೀವಿಸಬೇಕಾದದ್ದು ಅದು ಪ್ರಾಮುಖ್ಯವಾದ ಸಂಗತಿಯಾಗಿದೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುವಂಥದ್ದು ಒಳ್ಳೆಯದು. ಎಫೆಸ 4:27, ಎಫೆಸ 4:27. ಸಾಕು ಸಾಕು. ಸೈತಾನನಿಗೆ ಅವಕಾಶ ಕೊಡಬೇಡ್ರಿ ಅಂತಂದ್ರೆ ಅರ್ಥ ಏನಂತಂದ್ರೆ, ಸೈತಾನನು ತನ್ನ ಕೆಲಸವನ್ನು ಅವನು ಮಾಡ್ತಾ ಇದ್ದಾನೆ. ಅವನು ತನ್ನ ಏನು ವಿಶ್ವಾಸವನ್ನು ಬೀಳಿಸ್ಬೇಕೆಂಬುದಾಗಿ ಪ್ರಯತ್ನ ಪಡುವುದಕ್ಕೆ ಅವನು ಮಾಡ್ತಿದ್ದಾನೆ. ಆದ್ರೆ ನೀನು ಅವಕಾಶ ಕೊಡಬೇಡ, ಅವಕಾಶ ನಾವು ಕೊಡಬಾರದು. ಅದಕ್ಕೆ ಕೌಂಟರ್ ಆಗಿ ನಾವು ಜೀವಿಸಬೇಕು. ಅದಕ್ಕೆ ಕೌಂಟರ್ ಆಗಿ ನಾವು ಕ್ರಿಸ್ತನಲ್ಲಿ ಜೀವಿಸುವಂತ ಆ ಮೌಲ್ಯಗಳನ್ನು ಪಡ್ಕೊಂಡವರಾಗಿ, ಅದರ ಮುಖಾಂತರವಾಗಿ ಸೈತಾನನನ್ನು ಎದುರಿಸ್ಲಿಕ್ಕೆ ನಾವು ಸಿದ್ಧರಾಗಿ ನಡೆಯುವಂಥದ್ದು ಅವಶ್ಯಕವಾಗಿದೆ. ಬಟ್ ಅನೇಕರು ಏನಾಗ್ತದೆ ಅಂದ್ರೆ, ನೋಡೋಣ, ಒಂದ್ ಸ್ವಲ್ಪ ನೋಡೋಣ, ಏನೋ ಒಂಚೂರು ಟ್ರೈ ಮಾಡೋಣ ಅನ್ನೋ ಮನಸ್ಸಾಗ್ತದೆ. ಯಾಕಂದ್ರೆ ಜೊತೆಗಿರೋರು ಹಂಗೆ ಇರ್ತಾರವ್ರು. ನಾವು ಯಾರು ಸಹವಾಸ ಮಾಡ್ತೀವಿ, ಸಹವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತ ಅಲ್ವಾ, ಅದೊಂದು ಗಾದೆನೇ ಹೇಳ್ತಾರಲ್ಲ. ಹೀಗೆ ಏನಾಗತ್ತೆ ಅಂತಂದ್ರೆ, ಒಬ್ಬ ವಿಶ್ವಾಸಿ ಯಾವ ಸಹವಾಸದಲ್ಲಿ ನೀನು ಹೋಗ್ತೀಯೋ, ಯಾರ ಸಂಗಡ ನೀನು ಇರ್ತೀಯೋ, ಎಷ್ಟರ ಮಟ್ಟಿಗೆ ನಿನ್ನ ಸಮಯವನ್ನು ಯಾರ ಜೊತೆಗೆ ನೀನು ಕಳೆಯುತ್ತೀಯೋ, ಅದರ ಪ್ರಕಾರವಾಗಿಯೇ ನಿನ್ನ ಜೀವಿತ ಅದು ಹೋಗುವಂತ. ಬೇರೆ ಯಾಕೆ ನಾವು ಇಷ್ಟು ಇನ್ಸಿಸ್ಟ್ ಮಾಡ್ತೇವೆ? ಕ್ರಿಸ್ತನ ಅನ್ಯೋನ್ಯತೆಯಲ್ಲಿ ಜೀವಿಸಿರಿ, ಸಭೆಯ ಅನ್ಯೋನ್ಯತೆಯಲ್ಲಿ ಜೀವಿಸಿರಿ, ಯವನಸ್ಥರು ಬನ್ರಿ, ಸಭೆಯ ಅನ್ಯೋನ್ಯತೆಯಲ್ಲಿ ಇರ್ರಿ, ದೇವರ ವಾಕ್ಯವನ್ನು ಕೇಳ್ರಿ, ಸಭೆಯ ಆ ಒಂದು ಬೆಚ್ಚಗಿನ ಸ್ಥಿತಿಯಲ್ಲಿ ನೀವು ಇರ್ರಿ ಎಂಬುವಂತ ಈ ಎಲ್ಲಾ ಬೋಧನೆಯನ್ನು ಯಾಕೆ ಸಭೆ ನಿಮಗೆ ಅದು ಕೊಡುವಂತದ್ದಾಗಿದೆ? ನಾವು ಸೈತಾನನ ತಂತ್ರೋಪಾಯಗಳಿಂದ ತಪ್ಪಿಸಿಕೊಂಡವರಾಗಿ ನಾವು ಕ್ರಿಸ್ತನ ಮಾರ್ಗದಲ್ಲಿ ಜಯೋತ್ಸವದೊಡನೆ ನಾವು ಮುಂದೆ ಹೋಗ್ಬೇಕೆಂಬತಕ್ಕಂತ ಆ ಸತ್ಯವನ್ನು ತಿಳ್ಕೊಂಡು ಮುಂದೆ ಹೋಗುವಂತೆ ದೇವರು ನಮ್ಮನ್ನು ಆಶೀರ್ವದಿಸಿ ನಡೆಸುವಂತವನು ಆತನು ಆಗಿರುತ್ತಾನೆ. ಎಫೆಸ 6:11. ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಅಂದ್ರೆ ಈ ಜಯದ ಮಾರ್ಗ ಬರೀ ಯವನಸ್ಥರಿಗೆ, ಬರೀ ಇನ್ನೊಂದು ಶಕ್ತಿ ಇರೋರಿಗೆ ಎಂಬುದಾಗಿ ಅದರ ಅರ್ಥ ಅಲ್ಲ. ಅದರ ಅರ್ಥ ಏನೆಂಬುದಾಗಿ ಹೇಳಿದ್ರೆ, ಜಯ ಎಂಬುದಾಗಿ ಹೇಳಿದ್ರೆ, ನಾವು ಎಷ್ಟರ ಮಟ್ಟಿಗೆ ಕ್ರಿಸ್ತನಲ್ಲಿ ಮೆಚುರಿಟಿಯಲ್ಲಿ, ಆ ಪರಿಪಕ್ವತೆಯಲ್ಲಿ ಬೆಳೆಯುತ್ತಾ 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 ಹೋಗ್ತಾ ಇರ್ತೇವೋ, ಅವರು ವಯಸ್ಸಾದವರಾಗ್ಲಿ, ಪ್ರಾಯ ಹೋದವರಾಗ್ಲಿ, ಯಾರೇ ಆಗ್ಲಿ, ಅವರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಜಯದ ಮಾರ್ಗದಲ್ಲಿ ಅವರು ಹೋಗುವಂತವರಾಗಿದ್ದೇವೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ನಾವು ನೋಡ್ರಿ, ಧರ್ಮೋಪದೇಶ ಕಾಂಡ 34:7 ನೋಡ್ರಿ, ಬೇಗ ತೆಗೀರಿ ನೋಡ್ರಿ. ಧರ್ಮೋಪದೇಶ ಕಾಂಡ 34:7. ಏನಂತೆ, ಮೋಶೆ ಅವನು ಎಷ್ಟಾಗಿತ್ತು ಅವನು ಸಾಯುವಾಗ? 120 ವರ್ಷದವನಾಗಿದ್ದ. ಆದ್ರೆ ಏನಂತೆ, ಕಣ್ಣು ಮೊಬ್ಬಾಗಿರ್ಲಿಲ್ಲ, ಜೀವ ಕಳೆ ಕುಂದು ಹೋಗಿರಲಿಲ್ಲ. ನೋಡ್ರಿ, ಅವನು ನಡೆದಂತ ಆ ಜಯದ ಮಾರ್ಗವನ್ನು ನೀವು ಜ್ಞಾಪಕ ಮಾಡಿಕೊಳ್ರಿ. ಸ್ವಲ್ಪ ನಾವು ಏನೋ ಒಂದು ತಲೆನೋವು ಬಂದ್ಬಿಡ್ತು, ಅಥವಾ ಏನೋ ಒಂದು ಸ್ವಲ್ಪ ಹುಷಾರಿಲ್ಲ ಅಂದ್ರೆ ಆಗೋಯ್ತು, ಬರೋದಿಲ್ಲ.
ಸಭೆಗೂ ಬರೋದಿಲ್ಲ, ವಿಶ್ವಾಸಿಗಳ ಅನ್ಯೋನ್ಯತೆಗೆ ಬರೋದಿಲ್ಲ, ಸೇವಾ ಕಾರ್ಯಗಳಲ್ಲಿ ಪಾಲು ತೆಗೆದುಕೊಳ್ಳುವುದಿಲ್ಲ. ಈ ರೀತಿಯ ಒಂದು ನೆಗ್ಲೆಕ್ಟೆಡ್ ಲೈಫ್ ನಾವು ಕ್ರೈಸ್ತ ಜೀವಿತದಲ್ಲಿ ಜೀವಿಸ್ಲಿಕ್ಕೆ ಸಾಧ್ಯತೆ ಉಂಟು. ಇದರಿಂದ ನಾವು ಎಚ್ಚೆತ್ತುಕೊಳ್ಳಬೇಕು. ಜಯವನ್ನು ಗಳಿಸಬೇಕೆಂಬುದಾಗಿ ಹೇಳಿದ್ರೆ ಅವನು ಸೋಮಾರಿ ಆಗ್ಲಿಕ್ಕೆ ಸಾಧ್ಯತೆ ಇಲ್ಲ. ಜಯದ ಮಾರ್ಗದಲ್ಲಿ ಅವನು ಮುನ್ನಡೆಯುವಂಥದ್ದು ಅವಶ್ಯಕವಾಗಿ. ಅದಕ್ಕೆ ಯಾವ ಏಜ್ ಬಾರ್ ಇಲ್ಲ. ಏಜ್ ಎಷ್ಟೇ ಆಗಿರ್ಬೋದು, 70-80 ಆಗಿರ್ಬೋದು. ಆದ್ರೆ ಸೇವಕರುಗಳು ನೀವು ನೋಡ್ರಿ, ಬಲಪ್ರದವಾಗಿ ಸೇವೆ ಮಾಡಿದಂತ ಸೇವಕರುಗಳನ್ನ ನಾವು ನೋಡ್ತೀವಿ. ಅಂತ ಏಜ್ ನಲ್ಲಿಯೂ ಕೂಡ ಅವರು ಕರ್ತನಿಗಾಗಿ ಆ ಜಯಪ್ರದವಾದ ಜೀವಿತವನ್ನು ಜೀವಿಸಿದಂಥದ್ದನ್ನು ನಾವು ನೋಡುವಂತವರು ಆಗಿದ್ದೇವೆ. ಯೆಹೋಶುವನು 14:10-11. ಜಾಶ್ವ 14. ವರ್ಷಕ್ಕೂ ದಾಟಿತು. ಯೆಹೋವನು ತಾನು ನುಡಿದಂತೆಯೇ ಈ ಕಾಲವೆಲ್ಲ ನನ್ನನ್ನು ಜೀವಗೊಳಿಸಿದ್ದಾನೆ. ಈಗ ನಾನು 85 ವರ್ಷದವನಾಗಿದ್ದೇನೆ. ಮೋಶೆಯು ನನ್ನನ್ನು ಕಳಿಸಿದಾಗ ನನಗೆ ಎಷ್ಟು ಬಲವಿತ್ತೋ ಈಗಲೂ ಅಷ್ಟೇ ಇದೆ. ಯಾರ ಬಗ್ಗೆ ಇಲ್ಲಿ ಮಾತಾಡ್ತಿದ್ದಾರೆ? ಕಾಲೇಬನ ಬಗ್ಗೆ ಅಲ್ಲಿ ಮಾತಾಡುವಂತದ್ದನ್ನು ನಾವು ನೋಡ್ತೇವೆ. ಅಂತಂದ್ರೆ ಮೋಶೆ ಈ ಕಾಲೇಬನನ್ನು, ಯೆಹೋಶುವನನ್ನು, 12 ಕುಲಗಳಲ್ಲಿ ಒಬ್ಬೊಬ್ಬನ ಆರಿಸಿ ಆ ಕಾನಾನ್ ದೇಶಕ್ಕೆ ಹೋಗಿ ಅಲ್ಲಿ ಇರತಕ್ಕಂತ ಎಲ್ಲಾ ಸ್ಥಿತಿಯನ್ನು ನೀವು ಗಮನಿಸಿ ಬಂದು ನನಗೆ ಹೇಳ್ರಪ್ಪ ಎಂಬುದಾಗಿ ಅವರನ್ನು ಕಳಿಸಿಕೊಟ್ಟಿದ್ದ. ಅದರಲ್ಲಿ ಸಕಾರಾತ್ಮಕವಾಗಿ ಅವನು ಎಲ್ಲಾ ವಿಷಯಗಳನ್ನು ನೋಡಿ ತಿಳ್ಕೊಂಡು ದೇವರಾತ್ಮನ ಬಲದಿಂದ ನೋಡ್ರಿ ಅವನು ಅದನ್ನು ಗ್ರಹಿಸಿಕೊಂಡವನಾಗಿ ಬಂದು ಮೋಶೆಗೆ ಅವನು ತಿಳಿಸಿದಂತ ಅಂಶ, ಕಾಲೇಬನು ಮಾತ್ರ ಅವನು ಹೇಳಿದಂತ ಅಂಶವನ್ನು ನಾವು ಅಲ್ಲಿ ನೋಡುವಂತವರಾಗಿದ್ದೇವೆ. ಅಂತಂದ್ರೆ ನೋಡ್ರಿ, ಅವನು ಸಕಾರಾತ್ಮಕವಾಗಿ ಅವನು ಮಾತಾಡಿದನು. ಯಾವ ಚಿಂತೆ ಇಲ್ಲ, ಕರ್ತನು ನಮಗೆ ಜಯವನ್ನು ಕೊಡ್ತಾನೆ, ನಾವು ಚಿಂತೆ ಮಾಡುವಂತ ಅವಶ್ಯಕತೆ ಇಲ್ಲ ಎಂಬುವಂತ ಆ ಮಾತನ್ನು ಅವನು ಇಲ್ಲಿ ನಾವು ಬರುವಾಗ ಅಲ್ಲಿ ನಾವು ನೋಡ್ತೇವೆ. ಅವನ ಬಗ್ಗೆ ಇಲ್ಲಿ ಮಾತಾಡ್ತಿದ್ದೇವೆ. ಈಗಾಗ್ಲೇ ಅವನಿಗೆ ಎಷ್ಟಾಗಿದೆ ವಯಸ್ಸು? 85 ವಯಸ್ಸು ಆಗೋಗಿದೆ. ಆದ್ರೂ ಕೂಡ ನೋಡ್ರಿ, ಆ ಕಾಲೇಬನು ಅವನು ಮಾಡಿದಂತ ಆ ಜಯದ ಆ ಒಂದು ಬಲಪ್ರದವಾದಂತ ಕಾರ್ಯದ ಕುರಿತಾಗಿ ನಾವು ಮತ್ತೆ ಅಲ್ಲಿ ನೋಡ್ತೀವಿ. 85 ವರ್ಷ ಅವನಿಗೆ ದಾಟಿ ಹೋಗಿದೆ. ನೋಡ್ರಿ, ನಾವು ಹಂತ ಹಂತವಾಗಿ ಕ್ರಿಸ್ತನ ಮಾರ್ಗದಲ್ಲಿ ನಾವು ಬೆಳೆಯುತ್ತಾ ಕರ್ತನ ಸೇವೆಯನ್ನು ನಾವು ಅಕ್ಸೆಪ್ಟ್ ಮಾಡಿಕೊಂಡವರಾಗಿ ಅದನ್ನು ಮಾಡ್ಲಿಕ್ಕೆ ಸಿದ್ಧರಾಗಿ ಜಯದ ಮಾರ್ಗದಲ್ಲಿ ನಾವು ಹೋಗ್ಲಿಕ್ಕೆ ನಾವು ಸಿದ್ಧರಾಗುತ್ತಾ ಮುಂದೋಗುತ್ತೇವೋ ನಮಗೆ ವಯಸ್ಸಾಗ್ತಾ ಹೋಗ್ತಾ ಇರ್ತದೆ. ನೋಡ್ರಿ, ಆಗ ಇದ್ದಂತ ಸ್ಥಿತಿ, ಆಗ ಎಷ್ಟರ ಮಟ್ಟಿಗೆ ನಾವು ಕರ್ತನಿಗಾಗಿ ಆಪ್ಟಿಮಿಸ್ಟಿಕ್ ಆಗಿ ಸಕಾರಾತ್ಮಕವಾಗಿ ನಾವು ಮುಂದೆ ಬಂದೆವು, ಅದು ಆ ಮುಂದಿನ ಆ ಏಜ್ ಅಲ್ಲಿ ಏನಿದೆ ಗೊತ್ತಾ, ಅದರ ಬಗ್ಗೆ ಇತರರು ನಿನ್ನ ಬಗ್ಗೆ ಸಾಕ್ಷಿ ಕೊಡಲಿಕ್ಕೆ ಅದು ಸಾಧ್ಯತೆ ಉಂಟಾಗುವಂಥದ್ದು ಅದು ಆಗ್ತದೆ. ಆದ್ರಿಂದ ನಾವು ಜಯದ ಮಾರ್ಗದಲ್ಲಿ ನಾವು ಬೆಳೆಯುತ್ತಾ ಮುಂದೋಗಬೇಕು ಎಂಬುವಂಥದ್ದನ್ನು ದೇವರ ವಾಕ್ಯ ನಮಗೆ ಬೋಧಿಸುವಂತದ್ದಾಗಿದೆ. ಇನ್ನೊಬ್ಬನು ವಿಚಾರವಾಗಿ ನಾವು ನೋಡಿ ಮುಂದೆ ಹೋಗೋಣ. 2 Chronicles 24 15-16. ಯಾರಿವನು? ಈ ಯೆಹೋವಾಷನ ಎಂಬತಕ್ಕಂತ ಅರಸನ ಕಾಲದಲ್ಲಿ ಒಬ್ಬ ಯೆಹೋಯಾದನು ಎಂಬತಕ್ಕಂತ ಯಾಜಕನು ಅವನಿದ್ದನು. ಈ ಯೆಹೋಯಾದ ಎಂಬತಕ್ಕಂತ ಯಾಜಕ ನೋಡ್ರಿ, ಇವನು ಯೆಹೋವನ ದೇವಾಲಯದ ಜೀರ್ಣೋದ್ಧಾರಕವಾಗಿ ಬಹಳವಾಗಿ ದುಡಿದಂತ ಒಬ್ಬ ವ್ಯಕ್ತಿ. ಅವನು ಯೆಹೋವನ ಆಲಯವನ್ನು ನೋಡ್ರಿ ಜೀರ್ಣೋದ್ಧಾರ ಮಾಡ್ಲಿಕ್ಕೆ ಎಲ್ಲಾ ರೀತಿಯಲ್ಲಿ ಅದನ್ನು ಸುಸಜ್ಜಿತವಾಗಿ ಇಡ್ಲಿಕ್ಕೆ ಎಲ್ಲ ರೀತಿಯಲ್ಲಿ ಅವನು ನೀವು ಪೂರ್ಣ ಅಧ್ಯಾಯವನ್ನು ಓದಿದ್ರೆ ನಿಮಗೆ ಅದು ಗೊತ್ತಾಗುವಂಥದ್ದು ಅದು ಆಗಿದೆ. ಅವನು ಏನ್ ಮಾಡಿದ? ದೇವಾಲಯದ ಆರಾಧನೆ, ದೇವಾಲಯದಲ್ಲಿ ನಡೀತಕ್ಕಂತ ಎಲ್ಲಾ ಕಾರ್ಯಗಳು, ದೇವಾಲಯದ ಕಾಣಿಕೆ, ಜನರು ಕರ್ತನಿಗೆ ದೇವರಿಗೆ ಅರ್ಪಿಸಬೇಕಾದಂತ ದಶಮಾಂಶ, ಇದೆಲ್ಲವೂ ಕುರಿತಾಗಿ ಯೆಹೋಯಾದನು ನೋಡ್ರಿ ಅವನು ಕಾಳಜಿಯನ್ನು ವಹಿಸಿ ಅವನು ಈ ವಿಷಯಗಳಲ್ಲಿ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಅವನು ಕಾರ್ಯ ಮಾಡುತ್ತಾ ಬಂದದ್ದನ್ನು ನಾವು ವಾಕ್ಯದಲ್ಲಿ ನಾವು ಗಮನಿಸಿಕೊಳ್ಳು ಅಲ್ವೇ. 130 ವರ್ಷ
ಅವನಿಗೆ ಆದರೂ ಕೂಡ ಅವನು ನೋಡ್ರಿ ಆಲಯದ ಅಭಿಮಾನ, ಆಲಯದಲ್ಲಿ ಅವನು ಮಾಡಿದಂತ ಎಲ್ಲ ಅದ್ಭುತ ಕಾರ್ಯಗಳ ಕುರಿತಾಗಿ ನಾವು ನೋಡ್ತೇವೆ. ಅಂತಂದ್ರೆ ದೇವರು ನಮ್ಮನ್ನು ಯಾಕೆ ಇಟ್ಟಿದ್ದಾನೆ ಪ್ರಿಯರೇ? ಜಯದ ಮಾರ್ಗ ಎಂಬುದಾಗಿ ಹೇಳುವಾಗ ನಮ್ಮನ್ನು ನಾವು ಸಭೆಯಲ್ಲಿ ತೊಡಗಿಸಿಕೊಳ್ಳಬೇಕು, ಸಭೆಯ ಕಾರ್ಯಗಳಲ್ಲಿ ನಾವು ಸಿದ್ಧರಾಗಬೇಕು. ಕರ್ತನು ನನಗೆ ಏನು ವರವನ್ನು ಕೊಟ್ಟಿದ್ದಾನೆ, ಏನು ಕಾರ್ಯವನ್ನು ಸಭೆಯಲ್ಲಿ ನನಗೆ ಕೊಟ್ಟಿದ್ದಾನೋ ಅದನ್ನು ನಾನು ಬೆಳೆಸ್ಲಿಕ್ಕೆ ನಾನು ಸಿದ್ಧನಾಗಿ ನಾನು ಮುನ್ನಡೆಯಬೇಕು ಎಂಬುವಂಥದ್ದನ್ನು ಪ್ರತಿಯೊಬ್ಬ ವಿಶ್ವಾಸಿ ಕೂಡ ತಿಳ್ಕೊಂಡವನಾಗಿ ಮುನ್ನಡೆಯುವಾಗ ನೋಡ್ರಿ ಸಭೆ ಏನಾಗ್ತದೆ ಗೊತ್ತಾ? ಅದು ಒಳ್ಳೆ ರೀತಿಯಲ್ಲಿ ಜೀರ್ಣೋದ್ಧಾರವಾಗ್ತದೆ. ಸಭೆಯ ಕಾರ್ಯಗಳು, ಸಭೆಯ ಸೇವೆ ಅದು ಬೆಳೆಯುವಂತದ್ದಾಗಿದೆ. ಮತ್ತು ಇನ್ನೂ ಅನೇಕರು ದೇವರ ಬಳಿಗೆ ತಿರುಗಿಕೊಳ್ಳುವಂತವರು, ಸಭೆಗೆ ಸೇರಿಸಲ್ಪಡುವಂತವರು ಆಗುತ್ತಾರೆ ಎಂಬುವಂಥದ್ದನ್ನು ನಾವು ತಿಳ್ಕೊಳ್ಳುತ್ತೇವೆ. ಇರ್ಲಿ, ಈಗ ನಾವು ನೋಡುವಂಥದ್ದು ಜಯದ ಮಾರ್ಗದಲ್ಲಿ ನಾವು ಮುಂದೆ ಹೋಗ್ಲಿಕ್ಕೆ ಅಡ್ಡಿಯಾಗಿರ್ತಕ್ಕಂತ ಸಂಗತಿಗಳೇನು ಎಂಬುವಂಥದ್ದು ನೋಡುವಾಗ ರೋಮ 12ನೇ ಅಧ್ಯಾಯ ನೋಡ್ರಿ. ರೋಮ 12:21. ರೋಮ ಓದಿ. ಏನಂತೆ? ಕೆಟ್ಟತನಕ್ಕೆ ಸೋತು ಹೋಗದೆ ಒಳ್ಳೆತನದಿಂದ ಕೆಟ್ಟತನವನ್ನು ಸೋಲಿಸು. ಬಿ ನಾಟ್ ಓವರ್ಕಮ್ ಆಫ್ ವಿಲ್ ಬಟ್ ಓವರ್ಕಮ್ ವಿಲ್ ವಿತ್ ಗುಡ್. ಒಳ್ಳೆತನದಿಂದ ನೀನು ಕೆಟ್ಟತನವನ್ನು ಸೋಲಿಸು ಎಂಬುದಾಗಿ ನಾವು ನೋಡ್ತೀವಿ. ಅಂತಂದ್ರೆ ವಿಶ್ವಾಸಿಗೆ ಕೆಟ್ಟತನದಿಂದ ಸೋಲು ಉಂಟಾಗುತ್ತದೆ ಎಂಬುವಂಥದ್ದನ್ನು ವಾಕ್ಯದಲ್ಲಿ, ಅದನ್ನು ಒಳ್ಳೆತನದಿಂದ ನಾವು ಅದನ್ನು ಜಯಿಸಬೇಕು ಎಂಬುವಂಥದ್ದನ್ನು ವಾಕ್ಯ ಬೋಧಿಸ್ತದೆ. ಅಂದ್ರೆ ಅರ್ಥ ಏನು? ನಿನ್ನ ನೈತಿಕ ಜೀವಿತವನ್ನು ಹಾಳು ಮಾಡುವಂಥದ್ದೇ ಕೆಟ್ಟದ್ದಾಗಿದೆ. ನಿನ್ನ ನೈತಿಕ ಜೀವನವನ್ನು ಹಾಳು ಮಾಡುವಂಥದ್ದು ಯಾವುದು? ಕೆಟ್ಟದ್ದು ನಿನ್ನ ನೈತಿಕ ಜೀವಿತವನ್ನು ಹಾಳು ಮಾಡ್ತದೆ. ದಟ್ ವಿಚ್ ಈಸ್ ಮಾರಲಿ ಇಂಜೂರಿಯಸ್ ಟು ಯುವರ್ ಸ್ಪಿರಿಚುವಲ್ ಲೈಫ್. ಯಾವುದು ನಿನ್ನ ಆತ್ಮಿಕ ಜೀವಿತವನ್ನು ಹಾಳು ಮಾಡುವಂತದ್ದಾಗಿದೆಯೋ ಅದು ಕೆಟ್ಟದಾಗಿದೆ ಎಂಬುವಂಥದ್ದನ್ನು ನಾವು ಈ ಸಮಯದಲ್ಲಿ ಗ್ರಹಿಸಿಕೊಳ್ಳುವಂಥದ್ದು ಅತ್ಯವಶ್ಯಕವಾಗಿದೆ. ಸೈತಾನನಿಂದ ಪ್ರಾರಂಭವಾದಂತಹ ಆ ಕೆಟ್ಟದ್ದು ಆದಾಮನ ಮುಖಾಂತರವಾಗಿ ಎಲ್ಲರಲ್ಲಿಯೂ ಸೇರಿತು ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನೋಡ್ತೀವಿ. ರೋಮ 5:12. ರೋಮ 5:12. ಮನುಷ್ಯನಿಂದಲೇ ಪಾಪವು, ಪಾಪದಿಂದ ಮರಣವು ಲೋಕದಲ್ಲಿ ಸೇರಿದವು. ಎಲ್ಲರೂ ಪಾಪ ಮಾಡಿದ್ದರಿಂದ ಮರಣವು ಹೀಗೆ ಎಲ್ಲರಲ್ಲಿಯೂ ವ್ಯಾಪಿಸಿತು. ನೋಡ್ರಿ, ಸೈತಾನನಿಂದ ಪ್ರಾರಂಭವಾದದ್ದು ಅದು ಆದಾಮನ ಮುಖಾಂತರವಾಗಿ ಎಲ್ಲರಲ್ಲಿ ಏನಾಗಿದೆ? ಅದು ಎಲ್ಲರಲ್ಲಿ ವ್ಯಾಪಿಸಿಕೊಂಡಿದೆ. ನೋಡ್ರಿ, ವಿಶ್ವಾಸಿಗಳಲ್ಲಿ ಏನಾಗಿದೆ? ನಾವು ಪಾಪದ ನಿಯಮದಿಂದ ಬಿಡುಗಡೆ ಹೊಂದಿದ್ದೇವೆ. ಈಗ ದೇವರಾತ್ಮನ ನಿಯಮದಲ್ಲಿ ನಾವಿದ್ದೇವೆ, ಆ ಟ್ರ್ಯಾಕ್ಗೆ ನಾವು ಬಂದಿದ್ದೇವೆ. ಆದರೂ ಕೂಡ ಶರೀರಾಧೀನ ಸ್ವಭಾವದ ಸ್ಥಿತಿಗತಿಗಳು ನಮ್ಮ ಪಕ್ಕದಲ್ಲಿಯೇ ಇವಿಗೆ. ಸೈತಾನನು ಅವುಗಳನ್ನು ನಮ್ಮ ಮುಂದೆ ತಂದು ಒಡ್ಡಿ ನೀ ಇದನ್ನು ಮಾಡು ಎಂಬುವಂತ ಪ್ರೇರೇಪಣೆಯನ್ನು ನಮಗೆ ನಮ್ಮ ಆಲೋಚನೆಗಳಲ್ಲಿ, ಮನಸ್ಸಿನ ಇವುಗಳನ್ನು ಕೊಡುವಂತವನು ಆತನಾಗಿರುತ್ತಾನೆ. ಇವುಗಳಿಂದ ಜಯವನ್ನು ನಾವು ಹೊಂದಲಿಕ್ಕೆ ನಮ್ಮನ್ನು ನಾವು ಸಿದ್ಧಪಡಿಸಿಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿರುತ್ತೆ. ಎಲ್ಲಿದೆ ಕೆಟ್ಟದ್ದು? ಕೆಟ್ಟದ್ದು ಎಲ್ಲಿದೆ? ಲೋಕದಲ್ಲಿ ಇದೆಯಾ ಕೆಟ್ಟದ್ದು? ಅದು ಎಲ್ಲಿದೆ ಎಂಬುದಾಗಿ ಹೇಳುವಾಗ ಓದಿ, ಅದು ಎಲ್ಲಿದೆ? ಮತ್ತಾಯ 15:18-19. ಮತ್ತಾಯ 15. ನೋಡ್ರಿ, ಅಲ್ಲಿ ಕೆಟ್ಟದ್ದು ಬೇರೆ ಎಲ್ಲೂ ಇಲ್ಲ, ಅದು ನಮ್ಮ ಹೃದಯದೊಳಗೆ ಇದೆ, ನಮ್ಮ ಮನಸ್ಸಿನೊಳಗೆ ನೋಡ್ರಿ ಅದು ಇದೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ತಿಳಿಸಿ. ಅದು ವಿಶ್ವಾಸಿಗಳಾಗಿರ್ಬಹುದು, ನಾವು ರಕ್ಷಣೆಯನ್ನು ಹೊಂದಿದ್ದೇವೆ, ಹೌದು, ಪವಿತ್ರಾತ್ಮನು ನಮ್ಮಲ್ಲಿ ಇದ್ದಾನೆ. ಆದರೆ ಪೌಲನು ಹೇಳುವ ಪ್ರಕಾರವಾಗಿ ಏನಂತೆ? ಶರೀರಾಧೀನ ಸ್ವಭಾವ ಮತ್ತು ಪವಿತ್ರಾತ್ಮನ ಅನುಸರಿಸಿ ನಡೆಯುವ ಸ್ಥಿತಿ, ಇವೆರಡರ ಮಧ್ಯದಲ್ಲಿ ಒಂದು ಹೋರಾಟ ಇದೆ. ಇವೆರಡರ ಮಧ್ಯದಲ್ಲಿ ನಾನು ಮಾಡಬೇಕಾದನ್ನು ಮಾಡುವುದಕ್ಕೆ ಸೈತಾನ ನಮಗೆ ಬಿಡುವುದಿಲ್ಲ. ಆತನು ನಮ್ಮನ್ನು ತನ್ನ ಮಾರ್ಗಕ್ಕೆ ಆತನು ಎಳೆಯುವಂತವನು ಆತನಾಗಿದ್ದಾನೆ ಎಂಬುವಂಥದ್ದು ವಾಕ್ಯ ಬೋಧಿಸಿ. ಆಗ ನೋಡಿ, ಇದನ್ನು ನಾವು ಎಚ್ಚೆತ್ತುಕೊಳ್ಳಬೇಕು. ನಮ್ಮ ಆಲೋಚನೆಯಲ್ಲಿ, ನಮ್ಮ ಮಾರ್ಗದಲ್ಲಿ, ನಮ್ಮ ನಡೆನುಡಿಯಲ್ಲಿ, ನಮ್ಮ ಹೃದಯದಲ್ಲಿ, ಎಲ್ಲದರಲ್ಲಿ ನಾವು ನಮ್ಮನ್ನು ಪರಿಶೋಧಿಸಿಕೊಂಡವರಾಗಿ ಶುದ್ಧತೆಯ ಜೀವಿತವನ್ನು ನಡೆಸುತ್ತಾ ನಾವು ಕರ್ತನನ್ನು ಹೊಂದಿಕೊಂಡವರಾಗಿ ಜಯಪ್ರದವಾಗಿ ಜೀವಿಸುವಂಥದ್ದು ಅವಶ್ಯಕವಾಗಿದೆ ಎಂಬುವಂಥದ್ದನ್ನು ನಾವು ನೋಡ್ತೇವೆ. ಯಾಕೋಬ 1:14. ಯಾಕೋಬ 1:14.
ಹಾ, ನೋಡ್ರಿ ಏನದು, ಇದು ಪಾಪ ಕೆಟ್ಟದ್ದಕ್ಕೆ. ನೋಡ್ರಿ, ನಾವು ಮೇಲ್ಗಡೆ ವಚನ ನಾವು ಓದಿದ್ರೆ ಗೊತ್ತಾಗ್ತದೆ ಏನದು. ಯಾವನಾದ್ರೂ ಪಾಪ ಮಾಡುವುದಕ್ಕೆ ಪ್ರೇರೇಪಿಸಲ್ಪಡುವಾಗ ಆ ಪ್ರೇರೇಪಣೆಯು ನನಗೆ ದೇವರಿಂದ ಉಂಟಾಯಿತು ಎಂದು ಹೇಳಬಾರದು. ಆ ಕೆಲವರು ವಾಕ್ಯ, ಯಾವುದೋ ಒಂದು ವಾಕ್ಯ ತಗೊಂಡ್ಬಿಡೋದು, ಇದನ್ನ ಮಾಡ್ಬೋದು, ಪರವಾಗಿಲ್ಲ, ನಡೀತದೆ, ಇದನ್ನ ಮಾಡಿದ್ರೆ ಏನ್ ತೊಂದ್ರೆ. ಅನೇಕರು, ಅದು ತಪ್ಪಾದಂಥದ್ದು. ದೇವರು ಕೆಟ್ಟದಕ್ಕೆ ಆತನು ಕಾರಣನಲ್ಲ, ಆತನು ಕಾರಣಸ್ಥನಲ್ಲ, ಕೆಟ್ಟದಕ್ಕೆ ಸಂಬಂಧಪಟ್ಟವನಲ್ಲ. ಆತನು ಯಾರನ್ನೂ ಪಾಪಕ್ಕೆ ಆತನು ಪ್ರೇರೇಪಿಸುವುದಿಲ್ಲ ಎಂಬುವಂಥದ್ದನ್ನು ವಾಕ್ಯ. ಆದರೆ ಪ್ರತಿಯೊಬ್ಬನು ತನ್ನಲ್ಲಿ ಅಡಗಿರುವ ಆಶಾ ಪಾಶದಲ್ಲಿ ಎಳೆಯಲ್ಪಟ್ಟು ಮರಳುಗೊಂಡವನಾಗಿ ಪ್ರೇರೇಪಿಸಲ್ಪಡುತ್ತಾನೆ ಎಂಬುದು. ಅನೇಕ ವಿಶ್ವಾಸಿಗಳು ಇವತ್ತಿನ ದಿವಸ ಬಿದ್ದೋಗಿದ್ದಾರೆ. ಅನೇಕರು ತಮ್ಮ ಆಶಾಪಾಶಗಳಿಗೆ ಬಿದ್ದು ಹೋಗಿದ್ದಾರೆ. ಅದು ಒಂದು ವೇಳೆ ಲೈಂಗಿಕ ಸ್ಥಿತಿ ಇರಬಹುದು, ಹಣ ಇರಬಹುದು, ಅಥವಾ ಇನ್ಯಾವುದೇ ದುಸ್ಸಹವಾಸ ಅದು ಇರಬಹುದು. ಇಂತಹ ಸ್ಥಿತಿಗತಿಗಳಲ್ಲಿ ಅನೇಕ ವಿಶ್ವಾಸಿಗಳು ಇವತ್ತಿನ ದಿವಸ ಬಿದ್ದು ಹೋಗಿದ್ದಾರೆ. ನಾನು ಅನೇಕರನ್ನ ನೋಡಿದ್ದೇನೆ. ಇಲ್ಲೇ ಮುಂದೆ ಬಂದು ನಮ್ಮ ಸಭೆಯಲ್ಲಿ ಅನೇಕ ಯವನಸ್ಥರು ಸಾಕ್ಷಿ ಕೊಟ್ಟದನ್ನ ನೋಡಿದ್ದೇನೆ. ನಾನು ಕರ್ತನಿಗಾಗಿ ಜೀವಿಸ್ತೇನೆ, ಕರ್ತನಿಗಾಗಿ ನಾನು ಬದುಕುತ್ತೇನೆ, ಇನ್ನು ಮುಂದೆ ನಾನು ನಾನು ರಕ್ಷಣೆಯನ್ನು ಹೊಂದಿದ್ದೇನೆ, ನಾನು ಕ್ರಿಸ್ತನಿಗಾಗಿ ಸಾಕ್ಷಿ ಕೊಡುತ್ತಾ ಮುಂದೆ. ಅವ್ರು ಇಲ್ವೇ ಇಲ್ಲ ಇವತ್ತಿನ ದಿವಸ. ಯಾರ್ಯಾರೋ ಹಿಂದೂಗಳನ್ನೆಲ್ಲ ಮದುವೆ ಮಾಡಿಕೊಂಡು ಅವರು ಹೊರಟು ಹೋಗಿ ಅವರು ಕೂಡ ಅದೇ ಒಂದು ಸ್ಥಿತಿಯಲ್ಲಿ ಜೀವಿಸುವಂತ ಸ್ಥಿತಿ ಇವತ್ತೊಂದು ದಿವಸ ಯವನಸ್ಥ ಗಂಡು ಮಕ್ಕಳಲ್ಲಿ, ಹೆಣ್ಣು ಮಕ್ಕಳಲ್ಲಿ ಈ ಸ್ಥಿತಿ ಉಂಟಾಗಿದೆ. ನಮ್ಮ ಮುಂದೆ ಅಂತಹ ಎಕ್ಸಾಂಪಲ್ಸ್ಗಳು ಅವು ಇವೆ. ನಾವು ಎಚ್ಚರಗೊಳ್ಳಬೇಕು. ಕೆಟ್ಟದ್ದು ಅದನ್ನು ನಮ್ಮ ಜೀವಿತದಿಂದ ಅದನ್ನು ಹೊರಕ್ಕೆ ನಾವು ಹಾಕಬೇಕು ಎಂಬುವಂಥದ್ದನ್ನು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ಯೇಸು ಸ್ವಾಮಿ ಅದಕ್ಕೋಸ್ಕರವಾಗಿ ಯೋಹಾನ ಸುವಾರ್ತೆ 17ನೇ ಅಧ್ಯಾಯದಲ್ಲಿ ತನ್ನ ಶಿಷ್ಯರಿಗೋಸ್ಕರವಾಗಿ, ತನ್ನ ಭಕ್ತರಿಗೋಸ್ಕರವಾಗಿ ಆತನು ಪ್ರಾರ್ಥನೆ ಮಾಡಿದ್ದನ್ನು ನಾವು ನೋಡ್ತೇವೆ. 17:15. ನೋಡಿ, ಯಾರು? ಯೇಸು ಸ್ವಾಮಿ ತನ್ನ ಭಕ್ತರಿಗೋಸ್ಕರವಾಗಿ, ತನ್ನ ಶಿಷ್ಯರಿಗೋಸ್ಕರವಾಗಿ ಪ್ರಾರ್ಥನೆ ಆತನು ಮಾಡ್ತಿದ್ದಾನೆ. ಇವರನ್ನು ಲೋಕದಿಂದ ತೆಗಿಯಕ್ಕಾಗೋದಿಲ್ಲ. ನಾವು ಲೋಕದೊಳಗೆ ಇದ್ದೇವೆ. ನಾವು ಲೋಕಕ್ಕೆ ನಮ್ಮನ್ನು ಪುನಃ ಕಳಿಸಿಕೊಟ್ಟಿದ್ದಾನೆ ಯೇಸು ಸ್ವಾಮಿ. ನಾವು ಲೋಕದಲ್ಲಿ ಇದ್ದರೂ ಕೂಡ ಇವರು ಕೆಡುಕನಿಂದ ತಪ್ಪಿಸಲ್ಪಟ್ಟವರಾಗಿ ಕಾಪಾಡು ಇವರನ್ನೆಂಬುದಾಗಿ ಆತನು ಪ್ರಾರ್ಥನೆ ಮಾಡುವಂತ ಅಲ್ವೇ? ಯಾಕೆ ಸಭೆ ಪ್ರಾರ್ಥನೆ ಮಾಡ್ತದೆ ಇಷ್ಟೊಂದು? ಪ್ರತಿಯೊಬ್ಬರಿಗಾಗಿ ಹೆಸರಾಗಿ ನಾವು ಹಿಡಿದು ನಾವು ನಮ್ಮ ಸಭೆಯ ಯವನಸ್ಥೆಯರು, ನಮ್ಮ ಮಧ್ಯವಯಸ್ಕರು ವಿಶ್ವಾಸದಲ್ಲಿ ಅವರು ಮುನ್ನಡೆಯುತ್ತಾ ಜಯದ ಮಾರ್ಗದಲ್ಲಿ ಮುಂದೋಗ್ಬೇಕೆಂಬುದಾಗಿ ನಾವು ಯಾವಾಗಲೂ ಅವರಿಗೋಸ್ಕರವಾಗಿ ನಾವು ಪ್ರಾರ್ಥನೆ ಮಾಡುತ್ತಾ ನಾವು ಹೋಗ್ತಾ ಇರ್ತೇವಲ್ಲ. ಅವಶ್ಯಕವಾಗಿದೆ. ನೋಡ್ರಿ, ಇದು ನಮಗೆ ಬಲವನ್ನು ನಮ್ಮ ಆತ್ಮಿಕ ಜೀವಿತದಲ್ಲಿ ತರುವಂತದ್ದಾಗಿದೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ. ಅಂದ್ರೆ ನಾವು ನೋಡ್ರಿ, ಮತ್ತಾಯ 12:35 ನೋಡೋಣ. ಮತ್ತಾಯ 12:35. ಏನೇನಿದೆ ನಮ್ಮ ಬೊಕ್ಕಸದಲ್ಲಿ ಅದ್ ನನಗ್ ಗೊತ್ತಿಲ್ಲ. ನಿಮ್ಗೆ ಗೊತ್ತಿದೆ ಏನೇನ್ ತುಂಬಿಕೊಂಡಿದ್ದೀವಿ. ನಾವು ಒಳ್ಳೆಯದನ್ನು ಎಷ್ಟು ತುಂಬಿಕೊಂಡಿದ್ದೇವೆ, ಕೆಟ್ಟದನ್ನು ಎಷ್ಟು ನಾವು ತುಂಬಿಕೊಂಡಿದ್ದೇವೆ ಎಂಬುವಂಥದ್ದನ್ನು ಈ ಸಮಯದಲ್ಲಿ ನಾವು ಅದನ್ನು ಅನಲೈಸ್ ಮಾಡ್ಕೋಬೇಕು ಅಲ್ವಾ? ಯಾವ್ಯಾವ ಕೆಟ್ಟ ಸಂಗತಿಗಳು ನನ್ನ ಬೊಕ್ಕಸ, ಅಂದ್ರೆ ನಮ್ಮ ಬೊಕ್ಕಸ ಎಂಬುದಾಗಿ ಹೇಳುವಾಗ ನನ್ನ ಹೃದಯ, ನನ್ನ ಮನಸ್ಸು, ನನ್ನ ಇಡೀ ಬೀಯಿಂಗ್, ನನ್ನ ಏನಿದೆ ಇರುವಿಕೆ, ಇದರಲ್ಲಿ ಎಷ್ಟು ಕೆಟ್ಟದ್ದು ಅಡಗಿಕೊಂಡಿದೆ, ಎಷ್ಟು ಗುಪ್ತ ಪಾಪಗಳು ಅಡಗಿಕೊಂಡಿವೆ ಎಂಬುವಂಥದ್ದನ್ನು ಈ ಸಮಯದಲ್ಲಿ ಅದನ್ನು ನಾವು ಹೊರಕ್ಕೆ ತರಬೇಕು. ಅವುಗಳನ್ನು ಬಿಟ್ಟು ಬಿಡಬೇಕು ಎಂಬುವಂಥದ್ದನ್ನು. ಯಾಕಂದ್ರೆ ಒಳ್ಳೆಯ ವಸ್ತುಗಳನ್ನು ತೆಗೆಯುತ್ತಾನೆ, ಕೆಟ್ಟವನು ಕೆಟ್ಟ ಬೊಕ್ಕಸದಿಂದ ಕೆಟ್ಟ ವಸ್ತುಗಳನ್ನೇ ತೆಗೆಯುತ್ತಾನೆ. ಕೆಲವರು ಬಾಯಿ ಬಿಟ್ರೆ ಸಾಕು, ಅವರು ಮಾತಾಡುವಂತ ಅಂಶಗಳು, ಅವರು ಮಾತಾಡುವಂತ ವರ್ಡ್ಸ್ಗಳು ಏನ್ ನೋಡಿದ್ರೆ ಆ ಕೆಟ್ಟತನಕ್ಕೆ ಹೋಲಿಕೆಯನ್ನು ಸೂಚಿಸುವಂಥದ್ದು ಅದು ಆಗಿರುತ್ತದೆ. ವಿಶ್ವಾಸಿಗಳ ಬಾಯಲ್ಲಿ ಬರುವಂತ ಮಾತು. ಪ್ರಿಯರೇ, ನಾವು ಎಚ್ಚರಿಕೆಯನ್ನು ತಂದುಕೊಳ್ಳಬೇಕು. ಕ್ರಿಸ್ತನೊಡನೆ ಜಯದ ಮಾರ್ಗದಲ್ಲಿ ನಾವು ಹೋಗ್ತಿದ್ದೇವೆ ಎಂಬುದಾಗಿ ಹೇಳುವಾಗ ಕೆಟ್ಟದನ್ನು ನಾವು ತ್ಯಜಿಸುತ್ತಾ ಅವುಗಳನ್ನು ಬಿಟ್ಟು ಒಳ್ಳೆಯದನ್ನು ನಾವು ಬೊಕ್ಕಸದಲ್ಲಿ ತುಂಬಿಕೊಂಡು ಕ್ರಿಸ್ತನಿಗಾಗಿ ಜೀವಿಸುವಂಥದ್ದು ಅವಶ್ಯಕ ಅದು ಆಗಿರುತ್ತದೆ. ನಾನು ಅದನ್ನು
ಇನ್ನು ಹೆಚ್ಚು ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ನಾನು ಹೋಗುದಿಲ್ಲ. ಜೆರೆಮೀಯ 17:9. ಹ್ಮ್ 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 ಪ್ರಿಯರೇ, ನಾವು ತಿಳ್ಕೊಳ್ಬೇಕು, ನಮ್ಮ ಹೃದಯ ವಂಚಕವಾಗಿದೆ, ಅದು ಕೆಟ್ಟದಾಗಿದೆ ಎಂಬುವಂಥದ್ದನ್ನು ನಾವು ಅದನ್ನು ಪ್ರತಿನಿತ್ಯದಲ್ಲಿ ಅದನ್ನು ನೋಡಿ ನಾವು ಪರಿಶೋಧಿಸಿಕೊಂಡು ಪ್ರಾರ್ಥನೆಯ ಮುಖಾಂತರವಾಗಿ ಕರ್ತನ ಮುಂದೆ ಒಪ್ಪಿಕೊಂಡು ಶುದ್ಧತೆಯಲ್ಲಿ ನಾವು ನಡೆಯುವಂಥದ್ದು ಅವಶ್ಯಕವಾಗಿರ್ತದೆ. ಯಾಕಂದ್ರೆ ನಮ್ಮ ಮಧ್ಯದಲ್ಲಿರುವ ಜನರು ಕೆಟ್ಟವರಾಗಿದ್ದಾರೆ, ನಮ್ಮ ಸ್ನೇಹಿತರು ಕೆಟ್ಟವರಾಗಿದ್ದಾರೆ, ನಾವು ಹೋಗುವಂತ ದಾರಿ ಅನೇಕ ಸಾರಿ ಅದು ಕೆಟ್ಟದ್ದು ಅದು ಆಗಿರುತ್ತದೆ. ಇವುಗಳನ್ನು ನಾವು ಗ್ರಹಿಸಿಕೊಂಡವರಾಗಿ ಬಿಟ್ಟು ಬಿಡುವಂಥದ್ದು ಅವಶ್ಯಕವಾಗಿದೆ ಎಂಬುವಂಥದ್ದನ್ನು ಈ ಸಮಯದಲ್ಲಿ ವಾಕ್ಯ ನಮಗೆ ತಿಳಿಸುವಂಥದ್ದು ಅದು ಆಗಿದೆ. ಅದಕ್ಕೆ ನಾವು ನೋಡ್ರಿ, ಆದಿಕಾಂಡ 6:5 ದೇವರು ಆಗಲೇ ಹಿಂದೆ ಆ ಸೃಷ್ಟಿಯ ಕಾಲದಲ್ಲಿ ಮನುಷ್ಯನನ್ನು ಸೃಷ್ಟಿ ಮಾಡಿದ ಕಾಲದಲ್ಲಿಯೇ ಗೊತ್ತಾಗೋಯ್ತು ದೇವರಿಗೆ. ಏನಂತೆ? ಹ ನೋಡಿ, ಯಾವಾಗ ಈಗಲ್ಲ, ಆಗ ಹಿಂದೆ ಸೃಷ್ಟಿಯ ಕಾಲದಲ್ಲಿ ಆದಾಮನನ್ನು ಸೃಷ್ಟಿ ಮಾಡಿದಂತ ಕಾಲದಲ್ಲಿ ಜನರು ಆಗ ಉತ್ಪತ್ತಿ ಆಗುತ್ತಾ ಬರುವಾಗ ನೋಡ್ರಿ, ಅವರು ದೇವರ ಮಾರ್ಗದಲ್ಲಿ ಹೋಗ್ಲೇ ಇಲ್ಲ. ಅವರು ಎಲ್ಲ ಕೆಟ್ಟ ಮಾರ್ಗದಲ್ಲಿ ಅವರು ಹೋದ್ರು, ದುಷ್ಟ ಮಾರ್ಗದಲ್ಲಿ ಅವರು ಹೋದರು. ಅದರಿಂದ ಕರ್ತನು ಯಾಕಪ್ಪ ಇವರನ್ನು ನಾನು ಸೃಷ್ಟಿ ಮಾಡಿದೆ ಎಂಬುದಾಗಿ ಆತನು ನೊಂದುಕೊಂಡನು. ಈಗೇನ್ ಹೇಳ್ತಾನೆ ದೇವರು? ನಾವೆಲ್ಲ ಬಹಳ ದೊಡ್ಡ ಭಕ್ತರು, ನಾವು ನೀತಿವಂತರಾಗಿದ್ದೇವೆ, ಇವರೆಲ್ಲರೂ ಒಳ್ಳೆಯವರೇ ಎಂಬುದಾಗಿ ಸರ್ಟಿಫಿಕೇಟ್ ಕೊಟ್ಬಿಡ್ತಾನ ದೇವರು? ಇಲ್ಲ, ಆಗುದಿಲ್ಲ. ಒಂದು ವೇಳೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾಗಿ ನಮ್ಮ ಕಡೆಗೆ ತನ್ನ ಹಸ್ತವನ್ನು ಚಾಚಿ ಆತನ್ನು ನೋಡುವುದಾದರೆ ಎಷ್ಟು ಜನ ನೀತಿವಂತರನ್ನು ಹುಡುಕ್ಲಿಕ್ಕೆ ಸಾಧ್ಯ ಉಂಟು? ಆಗ ಸಿಕ್ಕವರು ಎಷ್ಟು ಜನ ಸಿಕ್ಕಿದ್ರು? ಒಬ್ಬನೇ ನೀತಿವಂತ. ಯಾರು? ನೋಹನು ಒಬ್ಬನೇ ಸಿಕ್ಕಿದ ಅಲ್ವಾ? ಜಾಸ್ತಿ ಇಲ್ಲ. ಇದ್ದೇವೆ, ಸಭೆಯಲ್ಲಿ ಇದ್ದೇವೆ, ನಾವು ಇಷ್ಟು ಜನ ಇದ್ದೇವೆ, 200 ಜನ ಇದ್ದೇವೆ. ಆದರೆ ಜಯದ ಮಾರ್ಗದಲ್ಲಿ ನಾವು ಹೋಗಬೇಕಾದ್ರೆ ನೋಡ್ರಿ ಪ್ರಿಯರೇ, ನಾವು ಕೆಟ್ಟದ್ದನ್ನು ತ್ಯಜಿಸಿ ಮುನ್ನಡೆಯುವಂಥದ್ದು ಅವಶ್ಯಕ ಅದು ಆಗಿರ್ತದೆ. ಗಲಾತ್ಯ 1:4. ಗಲಾತ್ಯ 1:4. ತಾಳೆ ಏನದು? ಏನಂತ ಹೇಳಿ, ಕೆಟ್ಟದಾಗಿರುವ ದುಷ್ಟ ಯುಗ ಇದು ಅದೇ ಆಗಿದೆ. ನಾವು ಎಂತ ಯುಗದಲ್ಲಿ ಜೀವಿಸ್ತಾ ಇದ್ದೇವೆ? ಕೆಟ್ಟದಾಗಿರುವ ದುಷ್ಟವಾದಂತ ಯುಗದಲ್ಲಿ ನಾವು ಜೀವಿಸ್ತಿದ್ದೇವೆ. ಆ ಯೋಹನ ಕಾಲದಲ್ಲಿದ್ದಂತಹ ಆ ಪಾಪಗಳು ಇವತ್ತಿನ ದಿವಸ ಮರುಕಳಿಸಿವೆ. ಸದೋಮ್ ಗೊಮೋರದಲ್ಲಿದ್ದಂತ ಪಾಪಗಳು ಇವತ್ತಿನ ದಿವಸ ಮರುಕಳಿಸಿವೆ. ನಾವು ನೋಡ್ತಾ ಇದ್ದೀವಿ ಇದರಲ್ಲಿ. ಮೆಥೋಡಿಸ್ಟ್ ಸಭೆಯಲ್ಲಿ ಮೊನ್ನೆ ಪೇಪರ್ ಅಲ್ಲಿ ಬಂದಿತ್ತದು. ಮೆಥೋಡಿಸ್ಟ್ ಸಭೆಯಲ್ಲಿ ಏನಂತೆ, ಈ ಸಲಿಂಗ ಮದುವೆಯನ್ನು ಮಾಡ್ಲಿಕ್ಕೆ ಒಪ್ಕೊಂಡಿದ್ದಾರೆ. ಅಂದ್ರೆ ಹೆಂಗಸನ್ನೇ ಮದುವೆ ಆಗೋದು, ಗಂಡಸನ್ನು ಮದುವೆ ಆಗೋದು. ಇಬ್ಬರು ಗಂಡಸರು ಅವರು ಮದುವೆ ಮಾಡಿಕೊಂಡಿದ್ದಾರೆ. ಮೆಥೋಡಿಸ್ಟ್ ಸಭೆಯಲ್ಲಿ ಅದಕ್ಕೆ ಪರ್ಮಿಷನ್. ನೋಡ್ರಿ, ದುಷ್ಟರ ಯುಗ ಇದು ಆಗಿದೆ. ಅಂತ ಕಾಲದಲ್ಲಿ ನಾವು ಜೀವಿಸ್ತಾ ಇದ್ದೇವೆ ಪ್ರಿಯರೇ. ನಿನ್ನ ಜೀವಿತ ಹೇಗಿದೆ? ಕೆಟ್ಟದನ್ನು ನಾವು ನೋಡ್ತಾ ಇದ್ದೇವೆ. ಕೆಟ್ಟದ್ದು ನಮ್ಮ ಮಧ್ಯದಲ್ಲಿಯೇ ಇದೆ, ನಮ್ಮ ಪಕ್ಕದಲ್ಲಿಯೇ ಇದೆ. ಸೈತಾನನು ನಮ್ಮನ್ನು ಬೀಳಿಸ್ಲಿಕ್ಕೆ ಎಲ್ಲ ರೀತಿಯಲ್ಲಿ ಆತನು ಸಿದ್ಧನಾಗಿ ತನ್ನ ತಂತ್ರೋಪಾಯಗಳನ್ನು ನಮಗೆ ಒಡ್ಡುತ್ತಾ ಬರ್ತಾ ಇದ್ದಾನೆ. ಆದರೆ ನೀನು ಎಷ್ಟರ ಮಟ್ಟಿಗೆ ನಾವು ಜಯದ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಕೆಟ್ಟದನ್ನು ತ್ಯಜಿಸಿ ಒಳ್ಳೆಯದನ್ನು ಬಿಗಿಯಾಗಿ ನಾವು ಹಿಡಿಕೊಂಡು ಕ್ರಿಸ್ತನ ಮಾರ್ಗದಲ್ಲಿ ಹೋಗ್ತಿದ್ದೇವೆ ಎಂಬುವಂಥದ್ದು ಅದು ಬಹಳ ಅವಶ್ಯಕವಾದದ್ದು. ಎಫೆಸ 5:16. ಎಫೆಸ 5:16. ಏನಂತೆ? ಈ ದಿನಗಳು ಕೆಟ್ಟವುಗಳಾಗಿವೆ.
ಈ ದಿನಗಳು ಕೆಟ್ಟವುಗಳಾಗಿವೆ. ಪ್ರತಿ ದಿನ ಅದು ಕೆಟ್ಟದಾಗಿದೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಪ್ರತಿ ದಿನದಲ್ಲಿ ನಡೆಯುವಂತ ಕೆಟ್ಟ ಹೊಸ ಹೊಸ ಸಂಗತಿಗಳು ಬರ್ತಾ ಇದೆ ಕೆಟ್ಟದ್ದು. ನೋಡ್ರಿ, ಅದರಲ್ಲೂ ಇಂಪ್ರೂವ್ಮೆಂಟ್. ಅದರಲ್ಲೂ ಇನ್ನು ಅದು ಇಂಪ್ರೂವ್ಮೆಂಟ್ ಆಗ್ತಾ ಇದೆ. ನಮ್ಮ ಒಳ್ಳೆಯದು ಎಷ್ಟು ಇಂಪ್ರೂವ್ಮೆಂಟ್ ಆಗ್ತಾ ಇದೆ ಅಲ್ವೇ? ಹೊಸ ಹೊಸ ಸಂಗತಿಗಳು ಬರ್ತಾ ಇದೆ. ನಾವು ಹಿಂದೆ ನೋಡದಂತ ಸಂಗತಿಗಳು, ಎಷ್ಟೋ ಲೋಕದಲ್ಲಿ ದುಷ್ಟ ಸಂಗತಿಗಳು, ಕೆಟ್ಟ ಸಂಗತಿಗಳು ಅವು ಕಾಣಿಸಿಕೊಳ್ಳುತ್ತಾ ಇವೆ. ಆದ್ರಿಂದ ಈ ದಿನಗಳು ಕೆಟ್ಟವುಗಳಾಗಿವೆ ಎಂಬುವಂಥದ್ದನ್ನು ನಾವು ಗ್ರಹಿಸಿಕೊಳ್ಳಬೇಕು. ಆಮೇಲೆ ಇಬ್ರಿಯ 10:22 ಇಬ್ರಿಯ 10:22 ಇನ್ನೇನ್ ಕೆಟ್ಟದಾಗಿದೆ? ಮನಸ್ಸಾಕ್ಷಿಯು ಅದು ಕೆಟ್ಟದಾಗಿದೆ. ನಮ್ಮ ಮನಸ್ಸಾಕ್ಷಿ ಅದು ಕೆಟ್ಟದಾಗಿದೆ. ಯಾವ ರೀತಿ ನಮ್ಮ ಮನಸ್ಸಾಕ್ಷಿಯನ್ನು ನಾವು ಕಾಪಾಡಿಕೊಂಡಿದ್ದೇವೆ? ಸತ್ಯವನ್ನು ಇದು ಹೌದಾದರೆ ಹೌದು, ಇಲ್ಲವಾದರೆ ಇಲ್ಲ ಎಂಬುವಂತ ಆ ಸತ್ಯವನ್ನು ನುಡಿಯುವಂತ ಆ ನಿಜವಾದಂತ ಸ್ಥಿತಿ ನಮ್ಮ ಜೀವಿತದಲ್ಲಿ ಉಂಟಾ? ಅಥವಾ ನಾವು ನಮ್ಮ ಮನಸ್ಸಾಕ್ಷಿಗೆ ವಿರುದ್ಧವಾಗಿ ನಾವು ಸಂಗತಿಗಳನ್ನು ನಾವು ಮಾಡ್ತಿದ್ದೇವಾ? ನೋಡ್ರಿ, ನಾನು ಯಾಕಿದನ್ನು ನಿಮಗೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ಜಯದ ಮಾರ್ಗದಲ್ಲಿ ನಾವು ಹೋಗುವಂಥದ್ದು ಎಂಬುದಾಗಿ ಹೇಳುವಾಗ ನೋಡ್ರಿ, ಈ ಅನೇಕ ಕೆಟ್ಟದ ಸಂಗತಿಗಳನ್ನು ನಾವು ತ್ಯಜಿಸಬೇಕು, ಇವುಗಳನ್ನು ಬಿಟ್ಟು ಬಿಡಬೇಕು. ಆಗ ನಿಮಗೆ ಜಯದ ಮಾರ್ಗ ಅದು ಸಿಗುವಂತದ್ದಾಗಿದೆ ಎಂಬುವಂಥದ್ದನ್ನು ವಾಕ್ಯ ನಮಗೆ ಬೋಧಿಸುವಂಥದ್ದು ಅದು ಆಗಿರುತ್ತದೆ. ನಾನು ಹಾಗೆ ಸ್ವಲ್ಪ ಹೇಳ್ಕೊಂಡು ಹೋಗ್ತಾ ಇದ್ದೇನೆ. ಅಪೊಸ್ತಲರ ಕೃತ್ಯ 5ನೇ ಅಧ್ಯಾಯ 1-11 ನಾವು ನೋಡುವಾಗ ಅಲ್ಲಿ ಇಬ್ಬರು ಯಾರು ಗಂಡ ಹೆಂಡತಿ, ಅನನೀಯ ಸಫಾಯಿರಳು, ವಿಶ್ವಾಸಿಗಳು, ಆಗಿನ ಸಭೆಯಲ್ಲಿ ಇದ್ದಂಥವರು, ದೇವರ ಆತ್ಮನ ಕಾರ್ಯಗಳನ್ನು ನೋಡಿದಂಥವರು, ವಿಶ್ವಾಸಿಗಳು, ಹೃದಯದ ಆ ಒಂದು ನಿಜವಾದಂತ ಆ ಸ್ಥಿತಿಯಲ್ಲಿ ಆ ಅದ್ಭುತವಾದಂತ ದೇವರ ಮಾರ್ಗದಲ್ಲಿ ನಡೆಯುವಂತ ಆ ಅದ್ಭುತವಾದ ಜೀವಿತದಲ್ಲಿ ಅವರು ಕೂಡ ಪಾಲುಗಾರರಾದಂತ ವಿಶ್ವಾಸಿಗಳು. ಈ ವಿಶ್ವಾಸಿಗಳ ಹೃದಯದಲ್ಲಿ ನೋಡ್ರಿ ಎಂತ ಸ್ಥಿತಿ ಬಂತ. ಕಂಪ್ಯಾನಿಯನ್ ಅಂದ್ರೆ ರಾಂಗ್ ಕಂಪ್ಯಾನಿಯನ್, ರಾಂಗ್ ಅಸೋಸಿಯೇಷನ್ ಅಂತಂದ್ರೆ ನೋಡ್ರಿ, ಹೆಂಡತಿಯು ಗಂಡನಿಗೆ ಸಾಥ್ ಕೊಡ್ತಾ ಇದ್ದಾಳೆ, ಗಂಡನು ಹೆಂಡತಿಗೆ ಸಾಥ್ ಕೊಡ್ತಾ ಇದ್ದಾಳೆ. ಅಂದ್ರೆ ಇರ್ಲಿ ಪರವಾಗಿಲ್ಲ, ಏನಾಗೋದಿಲ್ಲ, ಒಂದ್ ಸ್ವಲ್ಪ ಬಚ್ಚಿಟ್ಕೊಂಡ್ ಬಿಡೋಣ, ಕರ್ತನ ಇಷ್ಟೇ ಬಂದಿದ್ದು ಎಂಬುದಾಗಿ. ಅದು ಏನ್ ಇರ್ಲಿಲ್ಲ ಅಲ್ಲಿ ಆಕ್ಚುಲಿ. ಒಂದ್ ವೇಳೆ ನಾವು ಇಷ್ಟು ಇಟ್ಕೊಂಡಿದೀವಿ, ನಿಮಗೆ ಕರ್ತನಿಗೆ ಇಷ್ಟು ಕೊಡ್ತಾ ಇದ್ದೇವೆ ಎಂಬುದಾಗಿ ಒಂದ್ ವೇಳೆ ಹೇಳಿದ್ರು ಕೂಡ ಅವರು ತಪ್ಪಾಗ್ತಾ ಇರ್ಲಿಲ್ಲ. ಆದ್ರೆ ಅವರು ಸುಳ್ಳನ್ನು ಹೇಳಿದರು. ಸುಳ್ಳು ಅಲ್ವಾ? ಅನೇಕ ಸಾರಿ ವಿಶ್ವಾಸಿಯ ಹೃದಯದಲ್ಲಿ ಈ ಸುಳ್ಳು ಎಂಬುವಂಥದ್ದು ಅದು ಕಾರ್ಯ ಮಾಡುವಂತದ್ದಾಗಿದೆ. ಅನೇಕ ಸಾರಿ ಇದು ಎದ್ದು ಅನೇಕ ಸಾರಿ ಕಾಣಿಸಿಕೊಳ್ಳುವಂಥದ್ದು ಅದು ಆಗಿರುತ್ತದೆ. ಆದ್ರಿಂದ ನಾವು ಎಚ್ಚರಿಕೆಯನ್ನು ತಂದುಕೊಳ್ಳಬೇಕು. ಅವರ ಸ್ಥಿತಿ ಪವಿತ್ರಾತ್ಮನ ಮುಂದೆ ಅವರು ಸುಳ್ಳನ್ನು ಹೇಳಿದ್ದರಿಂದ ಏನಾಗೋಯ್ತು ಅವರ ಸ್ಥಿತಿ? ಅಲ್ಲಿಯೇ ಅನನೀಯನ ಸತ್ತು ಬಿದ್ಬಿಟ್ಟ. ಅವನ ಹೆಂಡತಿಯು ಕೂಡ ಅವಳು ಸುಳ್ಳನ್ನು ಹೇಳಿದ್ರಿಂದ ಅವಳು ಕೂಡ ಸತ್ತು. ಅಂತಂದ್ರೆ ನೋಡ್ರಿ, ದೇವರ ಮುಂದೆ ನಾವು ನಮ್ಮ ಆತ್ಮೀಕ ಜೀವಿತವನ್ನು ನಾವು ಇಟ್ಟಿದ್ದೇವೆ, ನಾವು ಪ್ರದರ್ಶಿಸಿದ್ದೇವೆ. ದೇವರ ಮುಂದೆ ನಾನು ಕರ್ತನೆ, ನಾನು ಹೀಗಿದ್ದೇನೆ ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತ ಎಷ್ಟು ಪರಿಶುದ್ಧವಾಗಿರಬೇಕು, ಎಷ್ಟು ನಾವು ಕೆಟ್ಟತನಕ್ಕೆ ಹೇಸಿಕೊಂಡು ಒಳ್ಳೆಯತನವನ್ನು ಹಿಡಿಕೊಂಡು ನಾವು ಮುಂದೆ ಹೋಗ್ಬೇಕೆಂಬುವಂಥದ್ದನ್ನು ವಾಕ್ಯವು ನಮಗೆ ಬೋಧಿಸುವಂಥದ್ದು ಅದು ಆಗಿದೆ. ಅಪೊಸ್ತಲರ ಕೃತ್ಯ 6:2 ಅಪೊಸ್ತಲರ ಕೃತ್ಯ 6:2 ನೋಡ್ರಿ, ಅಲ್ಲಿ ನಾವು ನೋಡುವಂಥದ್ದು ಏನಂದ್ರೆ, ಈ ಗ್ರೀಕರಿಗೂ ಯಹೂದ್ಯರಿಗೂ ಆ ಸಭೆಯಲ್ಲಿದ್ದಂತ ವ್ಯಕ್ತಿಗಳಿಗೆ ಯಾವುದೋ ಒಂದು ವಿಷಯಕ್ಕೆ ಒಂದು ಘರ್ಷಣೆ ಅಲ್ಲಿ ಉಂಟಾಯಿತು. ಆಗ ಅಲ್ಲಿ ಏನು ಸ್ಟಾರ್ಟ್ ಆಯ್ತು? ಗೊಣಗುಟ್ಟು ಅಲ್ಲಿ ಇದೆಯಾ ಅಲ್ಲಿ ಅಂತ? ಗುಣಗುಟ್ಟಿದರು ಇಲ್ವಾ? ಗುಣಗುಟ್ಟಿದರು. ನಾವ್ಯಾರು ಗುಣಗುಟ್ಟುದಿಲ್ಲ ಅಲ್ಲ? ನಾವ್ಯಾರು ಗುಣಗುಟ್ಟೋದೇ ಇಲ್ಲ ಅಲ್ವಾ? ಅಂದ್ರೆ ಸಭೆಯಲ್ಲಿ ನಡೀತಾ ಇದ್ದ ಸಂಗತಿ, ಯಾವುದೋ ಒಂದು ವಿಷಯ, ಆ ವಿಧವೆಯರನ್ನು ಸರಿಯಾಗಿ ನೋಡ್ಕೊಂತಾ ಇಲ್ಲ, ಅವ್ರಿಗೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಎಂಬುವಂತ ಅಂಶದ ವಿಚಾರವಾಗಿ ಅವರು ಗುಣಗುಟ್ಟಿದರು. ನೋಡ್ರಿ, ಈ ಮರ್ಮರಿಂಗ್
ಅಂತ ಏನಿದೆಯಲ್ಲ, ಈ ಗುಣಗುಟ್ಟುವ ಸಂಗತಿಯ ದೊಡ್ಡ ಪಾಪ ಅದು. ಅದು ಬಹಳ ಕೆಟ್ಟದಾದಂತ ಸಂಗತಿಯಾಗಿದೆ. ಈ ಗುಣಗುಟ್ಟುವುದರಿಂದ ಏನಾಗ್ತದೆ, ಇತರ ವಿಶ್ವಾಸಿಗಳಿಗೆ ಅದರಿಂದ ದೊಡ್ಡ ಹರ್ಟ್ ಅದು ಅದು ಆಗುವಂಥದ್ದು, ಅದು ಆಗಿದೆ ಎಂಬುವಂಥದ್ದನ್ನು ನಾವು ವಾಕ್ಯದಿಂದ ಗ್ರಹಿಸಿಕೊಳ್ಳಬೇಕು. ಯೋಹಾನ 6:43. ಯೋಹಾನ 6:43. ಅದಕ್ಕೆ ಯೇಸು ಅವರಿಗೆ, ನಿಮ್ಮೊಳಗೆ ಗುಣಗುಟ್ಟಬೇಡಿರಿ. ನನ್ನನ್ನು ಕಳುಹಿಸಿಕೊಟ್ಟಂತ ತಂದೆಯು ಹೇಳದೆ ಹೊರತು ಯಾವನು ನನ್ನ ಬಳಿಗೆ ಬರಲ್ಲ. ನೋಡ್ರಿ, ಯೇಸು ಸ್ವಾಮಿ ಹೇಳ್ತಿದ್ದೆ, ಗುಣಗುಟ್ಟಬೇಡ್ರಿ. ಗುಣಗುಟ್ಟುವಂತಹ ಈ ಸಂಗತಿ ಇದು ಕೆಟ್ಟದಾದಂತ ಸಂಗತಿ ಆಗಿದೆ ಎಂಬುದನ್ನು ಗ್ರಹಿಸಿಕೊಳ್ಬೇಕು. ಅನೇಕ ಸಾರಿ ಏನಾಗ್ತದೆ ಅಂತಂದ್ರೆ, ನಾವು ಎದುರುಗಡೆ ಹೇಳೋದಿಲ್ಲ. ಏನಾಗ್ತದೆ, ಸಭೆಯಲ್ಲಿ ನಡೆಯುವಂತಹ ಕಾರ್ಯಗಳು ಒಂದು ವೇಳೆ ಅದು ಸಹ ಸಹೋದರನಾಗಿರ್ಬೋದು, ಸಹೋದರಿಯಾಗಿರ್ಬೋದು, ಎಲ್ಡರ್ ಆಗಿರ್ಬೋದು, ಡೀಕನ್ ಆಗಿರ್ಬೋದು, ಮಾಡುವಂತಹ ಕಾರ್ಯಗಳ ವಿಚಾರದಲ್ಲಿ ಏನಾಗ್ತದೆ, ಅನೇಕರು ಅವರಿಗೆ ಅದು ಸರಿ ಅನ್ಸುದಿಲ್ಲ, ಅವರಿಗೆ ಅದು ಒಂದು ವೇಳೆ ಕಹಿಯಾಗಿ ಕಂಡು ಬರ್ತದೆ. ಆಗ ಅವರು ಗುಣಗುಟ್ಟುವಂತಹ ಸ್ಥಿತಿಗೆ ಬರುವಂತದ್ದು ಅದು ಆಗಿರ್ತದೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ಹಾಗೆ ಹೀಗೆ ಎಂಬುದಾಗಿ ಅನೇಕ ಸಾರಿ ತಿರುಗಿ ಮಾತಾಡುವಂತ ಸ್ಥಿತಿಗತಿಗಳು ಸಭೆಯಲ್ಲಿ ಅಂತವುಗಳು ಇರುವುದಾದ್ರೆ ನೋಡ್ರಿ, ನಾವು ಜಯದ ಮಾರ್ಗದಲ್ಲಿ ಹೋಗ್ತಾ ಇಲ್ಲ. ಈ ಕೆಟ್ಟದ್ದು, ಆ ಗುಣಗುಟ್ಟುವುದು ಕೆಟ್ಟದ್ದು ಎಂಬುವಂಥದ್ದನ್ನು ತಿಳಿದು ನಾವು ಬಿಟ್ಟು ಬಿಡುವಂಥದ್ದು ಅವಶ್ಯಕವಾಗಿದೆ. ಫಿಲಿಪಿ 2:14 ಬೇಗ ಓದಿ. ಗುಣಗುಟ್ಟದೆಯೂ ವಿವಾದವಿಲ್ಲದೆಯೂ ಎಲ್ಲವನ್ನು ಮಾಡ್ರಿ. ಇದು ವಿಶ್ವಾಸಕ್ಕೆ ಬೇಕಾದಂಥದ್ದು. ಗುಣಗುಟ್ಟಬಾರದು, ವಿವಾದವನ್ನು ಸೃಷ್ಟಿಸಬಾರದು. ನಾವು ಸಹೋದರ ಸಹೋದರಿಯರು ಸಭೆಯಲ್ಲಿ ಸೇವಾ ಕಾರ್ಯಗಳಾಗಲಿ, ಸೇವಾ ವಿಷಯಗಳಲ್ಲಿ ನಾವು ಡಿಸಿಷನ್ ತೆಗೆದುಕೊಳ್ಳುವಂತಹ ವಿಚಾರಗಳಾಗಲಿ, ಸೇವೆಯನ್ನು ನಾವು ಪ್ರಮೋಟ್ ಮಾಡುವಂತ ಸಂಗತಿಗಳಾಗಲಿ, ಇದೆಲ್ಲದರ ವಿಚಾರದಲ್ಲಿ ನಾವು ನೋಡ್ರಿ, ನಾವು ಒಂದೇ ಮನಸ್ಸಿನಲ್ಲಿ, ಒಂದೇ ಹೃದಯದಿಂದ ನಾವು ಮುಂದೆ ಹೋಗ್ಬೇಕು ಹೊರತು, ನಾವು ಹಿಂದೆ ಆಗಲಿ ಮುಂದೆ ಆಗಲಿ ಎಲ್ಲಿದ್ದರೂ ಕೂಡ ಒಂದೇ ವಿಧದಲ್ಲಿ ಮಾತನಾಡಬೇಕೇ ಹೊರತು ನಾವು ಗುಣಗುಟ್ಟಬಾರದು, ಹಿಂದೆ ಮಾತನಾಡುವಂತ ಸ್ಥಿತಿಗೆ ನಾವು ಹೋಗಬಾರದು ಎಂಬುವಂಥದ್ದನ್ನು, ಭಿನ್ನಾಭಿಪ್ರಾಯವನ್ನು ನಾವು ಸೂಚಿಸಬಾರದೆಂಬುವಂಥದ್ದನ್ನು ವಾಕ್ಯವು ನಮಗೆ ಸೂಚಿಸುವಂಥದ್ದು. ಅಪೊಸ್ತಲರ ಕೃತ್ಯ 15ನೇ ಅಧ್ಯಾಯ 36-40. ಅಪೊಸ್ತಲರ ಕೃತ್ಯ 15 ಓದಿ. ಅಲ್ಲಿರುವ ಸಹೋದರರು ಹೇಗಿದ್ದಾರೆಂದು ನೋಡೋಣ ಬಾ ಎಂದು ಹೇಳಿದರು. ಬಾರ್ನಬನು ಮಾರ್ಗದಲ್ಲಿರುವ ಯೋಹಾನನನ್ನು ತಮ್ಮ ಸಂಗಡ ಕರೆದುಕೊಂಡು ಹೋಗಬೇಕೆಂದಿದ್ದಾಗ, ಪೌಲನು ನಮ್ಮೊಂದಿಗೆ ಕೆಲಸಕ್ಕೆ ಬಾರದೆ ಪಾಂಫುಲ್ಯದಲ್ಲಿ ನಮ್ಮನ್ನು ಬಿಟ್ಟವನನ್ನು ಕರೆದುಕೊಂಡು ಹೋಗುವುದು ತಕ್ಕದ್ದಲ್ಲವೆಂದು ನೆನೆಸಿದನು. ನೋಡ್ರಿ, ಇಲ್ಲಿ ಒಂದು ಡಿಸಗ್ರಿಮೆಂಟ್ ಅನ್ನು ನಾವು ನೋಡ್ತೀವಿ. ಭಿನ್ನಾಭಿಪ್ರಾಯ, ಡಿಸಗ್ರಿಮೆಂಟ್ ಅಂದ್ರೆ ಪೌಲ ಬಾರ್ನಬರಲ್ಲಿ ಆ ಮಾರ್ಕನ ಕುರಿತಾಗಿ ಅಲ್ಲಿ ಬಂದಂತ ಒಂದು ಭಿನ್ನಾಭಿಪ್ರಾಯವನ್ನು ನಾವು ನೋಡ್ತೀವಿ. ಈ ಮಾರ್ಕ ಎಂಬುವಂತವನು ಅವನಿಗೆ ಕೆಲಸವನ್ನು ವಹಿಸಿದಾಗ ಅವನು ಮಾಡದೆ ಬಿಟ್ಟು ಹೋದಂತ ವ್ಯಕ್ತಿ ಅವನಾಗಿದ್ದಾನೆ. ಆದ್ರೆ ಆ ಬಾರ್ನಬನು ಅವನ ಕಡೆ ವಹಿಸ್ಕೊಳ್ತಾ ಇದ್ದಾನೆ. ಪೌಲನು ಹೇಳ್ತಿದ್ದಾನೆ, ಬಾ ನಾನು ನೀನು ಮುಂದೆ ಸೇವೆಗೋಸ್ಕರವಾಗಿ ಹೋಗೋಣ ಎಂಬುದಾಗಿ ಕರೀದ. ಆದ್ರೆ ಈ ಬಾರ್ನಬನು ಅವನನ್ನು ಕೂಡ ಕರ್ಕೊಂಡು ಬರ್ಬೇಕು ಎಂಬುದಾಗಿ ಅವನು ಇಚ್ಛೆ ಪಡುವಂತದ್ದನ್ನು ನಾವು ನೋಡ್ತೀವಿ. ಅಂತಂದ್ರೆ ಸಭೆಯಲ್ಲಿ ಒಂದು ಡಿಸಗ್ರಿಮೆಂಟ್, ಒಂದು ಭಿನ್ನಾಭಿಪ್ರಾಯ ಸ್ಥಿತಿಗತಿಗಳು ಅದು ಕಾಣಿಸಿಕೊಳ್ಳಬಾರದು. ಎಲ್ಲದರಲ್ಲಿ ನಾವು ಒಂದೇ ರೀತಿಯಲ್ಲಿ ಹೋಗ್ಬೇಕು. ಸಹೋದರರು ಸಹೋದರಿಯರು ಪ್ರತಿಯೊಬ್ಬರು, ನೀವು ನಮ್ಮಲ್ಲಿ ಗುಂಪುಗಾರಿಕೆ ಇಲ್ಲ, ನಮ್ಮಲ್ಲಿ ಯಾವ ರೀತಿಯಲ್ಲೂ ನಾವು ಬೇರೆ ಬೇರೆ ಎಂಬುದಾಗಿ ಹೇಳುವಂತವರಿಲ್ಲ. ನಾವು ಮಂಗಳೂರಿನವರು, ನಾವು ಈ ಕಡೆಯವರು, ನಾವು ಆ ಕಡೆಯವರು, ನಾವು ಈ ಭಾಷೆಯನ್ನು ಮಾತಾಡ್ತಕ್ಕಂಥವರು, ನಮ್ಮದೇ ಆದಂತ ಒಂದು ಗ್ರೂಪು, ಇವರದೇ ಒಂದು ಗ್ರೂಪು, ಯಾವುದೂ ಇಲ್ಲ. ಯಾವ ಭಿನ್ನಾಭಿಪ್ರಾಯ ಇಲ್ಲ. ನಾವು ಕರ್ತನಲ್ಲಿ ಒಂದೇ ಆಗಿದ್ದೇವೆ. ಒಂದೇ ಏಕ ಮನಸ್ಸು, ಏಕ ರೀತಿಯಲ್ಲಿ ನಾವು ಎಲ್ಲ ರೀತಿಯಲ್ಲಿ ನಾವು ಡಿಸಿಷನ್ಗಳನ್ನು ತೆಗೆದುಕೊಂಡು ಕರ್ತನಿಗಾಗಿ ನಾವು ನಡೆಯುವಂತವರಾಗಿದ್ದೇವೆ ಎಂಬುವಂಥದ್ದನ್ನು ವಾಕ್ಯ ನೋಡ್ರಿ ನಡೆಯಬೇಕೆಂಬುದನ್ನು ವಾಕ್ಯವು ತಿಳಿಸುವಂಥದ್ದು ಅದು ಆಗಿರುತ್ತದೆ. ಇನ್ನೊಂದು ಅಂಶವನ್ನು ನಾವು ನೋಡಬಹುದು. ಕೆಟ್ಟದ್ದು ಒಳ್ಳೆಯದಿಂದ ನಾವು ಕೆಟ್ಟದನ್ನು ಸೋಲಿಸಬೇಕು ಎಂಬುದಕ್ಕೆ ಈ ಅಂಶಗಳನ್ನು ನಿಮಗೆ ನಾನು ಹೇಳ್ತಾ ಇದ್ದೇನೆ. ಮತ್ತಾಯನ ಸುವಾರ್ತೆ 20ನೇ ಅಧ್ಯಾಯ 20-24. ಆತನು ಆಕೆಯನ್ನು, ನಿನಗೇನು ಬೇಕಮ್ಮ ಎಂದು ಕೇಳಲು, ಆಕೆ, ನಿನ್ನ ರಾಜ್ಯದಲ್ಲಿ ನನ್ನ ಈ ಇಬ್ಬರ ಮಕ್ಕಳಲ್ಲಿ ಒಬ್ಬನು ನಿನ್ನ ಬಲಗಡೆಯಲ್ಲೂ ಮತ್ತೊಬ್ಬ
ನೋಡ್ರಿ ಏನ್ ಮಾಡ್ತಾ ಇದ್ದಾಳೆ ಈ ಜಬದಾಯನ ಮಕ್ಕಳು ಯಾರ್ಯಾರು ಅವರು? ಯೋಹಾನ, ಯಾಕೋಬ. ನೋಡ್ರಿ ಅವರು ಯೇಸುಸ್ವಾಮಿಯ ಶಿಷ್ಯರಾಗಿ ಯೇಸುಸ್ವಾಮಿ ಅವರನ್ನು ಕರೆದು ಯೇಸುಸ್ವಾಮಿ ಅವರಿಗೆ ಟೀಚಿಂಗ್ಸ್ ಕೊಡ್ತಾ ಇದ್ದಾನೆ. ನೋಡ್ರಪ್ಪ, ನನ್ನನ್ನು ಹಿಂಬಾಲಿಸುವಂತದ್ದು ಅಂತ ಹೇಳಿದ್ರೆ ನಿಮ್ಮ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬರಬೇಕು. ಇದರಲ್ಲಿ ಹಿಂಸೆ, ಕಷ್ಟ, ಸಂಕಟ, ನಿಂದೆ, ಅಪಮ ಇವೆಲ್ಲವೂ ತುಂಬಿಕೊಂಡಿವೆ. ನಾನು ಇದೆಲ್ಲವನ್ನು ಅನುಭವಿಸುತ್ತಾ ನಾನು ಮುಂದಿನ ದಿವಸಗಳಲ್ಲಿ ನನ್ನನ್ನು ಶಿಲುಬೆಗೆ ಹಾಕ್ತಾರೆ, ನಾನು ಆ ಶಿಲುಬೆಯಲ್ಲಿ ಪ್ರಾಣ ಕೊಡಬೇಕು, ಇದೆಲ್ಲವನ್ನು ಆತನು ಟೀಚ್ ಮಾಡಿಕೊಂಡು ನೀವು ಸಹ ಇದೇ ರೀತಿಯಲ್ಲಿ ನೀವು ಮಾಡಬೇಕು ಎಂಬುದಾಗಿ ಆತನು ಏನ್ ಮಾಡ್ದ, ಒಂದು ಬೋಗಣೆಯನ್ನು ತೆಗೆದುಕೊಂಡು ಶಿಷ್ಯರೆಲ್ಲ ಕೂತಿದ್ದಾಗ ಆತನು ಒಂದು ಬಟ್ಟೆಯನ್ನು ಪಾವಡವನ್ನು ಕೈಪಾವಡವನ್ನು ತೆಗೆದುಕೊಂಡು ಬಂದು ಹೋಗಿ ಆ ಶಿಷ್ಯರೆಲ್ಲ ಕಾಲುಗಳನ್ನು ತೊಳೆಯುತ್ತಾ ಬಂದ್ಬಿಟ್ಟ. ಇದೇನಪ್ಪಾ ಈ ರೀತಿ ಮಾಡ್ತಾ ಇದ್ದಾರೆ ಇವರು ಯೇಸುಸ್ವಾಮಿ ಅನ್ನಿಸ್ತವರಿಗೆ. ಇವರು ಸ್ಥಾನಮಾನಗಳಿಗೋಸ್ಕರವಾಗಿ ಸೀಟ್ ರಿಸರ್ವ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ. ಆದ್ರೆ ಯೇಸುಸ್ವಾಮಿ ಏನ್ ಮಾಡ್ತಾ ಇದ್ದಾನೆ, ಆತನು ನೋಡ್ರಿ, ಆತನು ತನ್ನನ್ನು ತಗ್ಗಿಸಿಕೊಂಡವನಾಗಿ ಯಾಕೆ ಮಾಡ್ತಿದ್ದಾನೆ ಎಂಬುದಾಗಲಿ ದೀಸ್ ಆರ್ ಆಲ್ ದಿ ಡೆಮಾನ್ಸ್ಟ್ರೇಷನ್ಸ್. ಅಂದ್ರೆ ನೀವು ಮುಂದೆ ಇದೇ ರೀತಿ ಮಾಡ್ಬೇಕು ಎಂಬುವಂತ ಆ ಸತ್ಯವನ್ನು ಅವರಿಗೆ ಪ್ರಕಟಿಸುತ್ತಾ ಯೇಸುಸ್ವಾಮಿ ತಿಳಿಸ್ತಾ ಹೋಗ್ತಿದೆ. ಅಲ್ಲಿ ಅವರ ಕಾಲುಗಳನ್ನು ಯೇಸುಸ್ವಾಮಿ ತಿಳಿದು ನೀವು ಯಾಕೆ ನಾನು ಮಾಡ್ತಿದ್ದೆ ಅಂತ ಹೇಳಿದರೆ ನೀವು ಇದನ್ನೇ ನೀವು ಮಾಡ್ಬೇಕು ಎಂಬುವಂಥದ್ದು. ಅಂದ್ರೆ ನೋಡ್ರಿ, ಅಲ್ಲಿ ನಮ್ಮಲ್ಲಿ ಏನಾಗ್ತದೆ ಅನೇಕ ಸಾರಿ ಅಂದ್ರೆ ಒಂದು ಆಂಬಿಷನ್ ಅಂತಂದ್ರೆ ಒಂದು ಆಸೆ, ಒಂದು ಬಯಕೆ ವಿಶ್ವಾಸಿಯ ಹೃದಯದಲ್ಲಿ ಅದು ಉಂಟಾಗ್ತದೆ. ಅಂದ್ರೆ ಏನು, ಹೌದು, ನಾನು ಇದಾಗ್ಬೇಕು, ನಾನು ಎಲ್ಡರ್ ಆಗ್ಬೇಕು, ನಾನು ಡೀಕನ್ ಆಗ್ಬೇಕು, ನಾನು ಸಭೆಯಲ್ಲಿ ಒಂದು ಸ್ಥಾನಮಾನಗಳಲ್ಲಿ ನಾನು ಇರಬೇಕು. ಇರ್ಲಿ, ಅದು ಒಳ್ಳೇದೇ, ಹೌದು. ಆದ್ರೆ ಕರ್ತನು ಏನ್ ಮಾಡ್ತಾನೆ, ಆತನು ನೋಡುವಂತವನಾಗಿದ್ದಾನೆ, ಪರೀಕ್ಷಿಸುವಂತವನಾಗಿದ್ದಾನೆ. ನಿನ್ನ ಆತ್ಮಿಕ ಜೀವಿತ ಯಾವ ರೀತಿ ಇದೆ ಎಂಬುದನ್ನು ಪರಿಶೀಲಿಸುವಂತವನಾಗಿದ್ದಾನೆ. ಅದರ ಪ್ರಕಾರವಾಗಿ ಆತನು ನಿನಗೆ ವರಗಳನ್ನು ಕೊಟ್ಟು ಹಂಚಿ ನೀನು ಇಂಥ ಸ್ಥಾನದಲ್ಲಿ ನಿಂತು ಸಭೆಗಾಗಿ ದುಡಿಯಪ್ಪ, ಸಭೆಗಾಗಿ ಮುಂದೋಗಿ ಎಂಬುದಾಗಿ ಕರ್ತನು ನಿನ್ನನ್ನು ನೇಮಿಸುವಂತವನು ಆತನಾಗಿದ್ದಾನೆ ಎಂಬುವಂಥದ್ದು ಅದು ದೇವರ ವಾಕ್ಯದ ಸತ್ಯವಾಗಿದೆ. ಅದನ್ನು ನಾನು ಆರಿಸಿಕೊಳ್ಳುವಂಥದ್ದಲ್ಲ, ನಾನು ಅದಕ್ಕೋಸ್ಕರವಾಗಿ ಹಾತೊರೆಯುವಂಥದ್ದಲ್ಲ, ನನಗೆ ಅದು ಬೇಕೆಂಬುದಾಗಿ ನೀನು ಆಶಿಸುವಂಥದ್ದು, ಬಯಕೆ ಪಡುವಂಥದ್ದು ಅದು ಅಲ್ಲ. ಅದು ಒಂದು ಕೆಟ್ಟದಾದಂತ ಮಾರ್ಗ ಅದು ಆಗಿರುತ್ತದೆ ಎಂಬುವಂಥದ್ದನ್ನು ವಾಕ್ಯವನ್ನು ನೋಡ್ರಿ, ದೇವರ ವಾಕ್ಯ ಎಷ್ಟು ಸ್ಪಷ್ಟವಾಗಿ ಹೇಳ್ತದೆ ಅಂತಂದ್ರೆ, ಆ ವಿಶ್ವಾಸಿಗಳು ಅವನವನ ತರಗತಿಯಲ್ಲಿ ಇರಬೇಕು. ಅವನವನ ತರಗತಿ, ದೇವರು ನಿನ್ನನ್ನು ಯಾವ ಸ್ಥಿತಿಯಲ್ಲಿ ಇಟ್ಟಿದ್ದಾನಲ್ಲ ಆ ತರಗತಿಯಲ್ಲಿ ನೀನು ಇರಬೇಕು. ದೇವರ ವಾಕ್ಯ ಈ ರೀತಿ ಹೇಳ್ತದೆ, ಇಫ್ ಎ ಮ್ಯಾನ್ ಥಿಂಕ್ ಆಫ್ ಹಿಮ್ಸೆಲ್ಫ್ ಟು ಬಿ ಸಮಥಿಂಗ್ ವೆನ್ ಹಿ ಇಸ್ ನಥಿಂಗ್ ಹಿ ಡಿಸೀವ್ಸ್ ಹಿಮ್ಸೆಲ್ಫ್. ಅಂದ್ರೆ ಒಬ್ಬನ ಮನುಷ್ಯನು ನಾನು ಏನೋ ಆಗಿದ್ದೇನೆ ಎಂಬುದಾಗಿ ತಿಳ್ಕೊಂಡಾಗ ಅವನು ಏನೋ ಇಲ್ಲದೆ ಇರುವಾಗ ಏನಾಗ್ತದೆ, ತನ್ನನ್ನು ತಾನು ಮೋಸಪಡಿಸಿಕೊಳ್ಳುತ್ತಾ ಇದ್ದಾನೆ ಎಂಬುದಾಗಿ ಅದರ ಅರ್ಥ. ಆದ್ದರಿಂದ ಪ್ರಿಯರೇ, ನಮ್ಮ ಆಸೆ, ನಮ್ಮ ಬಯಕೆ ಅದು ಒಂದು ರೀತಿಯಲ್ಲಿ ದೇವರ ದೃಷ್ಟಿಯಲ್ಲಿ ಅದು ಕೆಟ್ಟದಾದಂತ ಸಂಗತಿಯಾಗಿದೆ ಎಂಬುದನ್ನು ನಾವು ಗ್ರಹಿಸಿಕೊಳ್ಳುವಂಥದ್ದು ಅವಶ್ಯಕ ಅದು ಆಗಿದೆ. ಆದ್ರಿಂದ ಕೆಟ್ಟದರಿಂದ, ಒಳ್ಳೆಯದರಿಂದ ನೀವು ಕೆಟ್ಟದ್ದನ್ನು ಸೋಲಿಸಿರಿ. ನೋಡ್ರಿ, ಈ ಎಲ್ಲಾ ಅಂಶಗಳನ್ನು ನಾವು ಈ ಕೆಟ್ಟ ಸಂಗತಿಗಳನ್ನು ಬಿಡುತ್ತಾ ಬರುವಾಗ ಏನಾಗ್ತದೆ ಎಂಬುದಾಗಿ ಹೇಳುವಾಗ ನಮಗೆ ಜಯದ ಜೀವಿತ, ನಮಗೆ ಅನುಗ್ರಹವಾಗ್ಲಿಕ್ಕೆ ಅದು ಸಾಧ್ಯತೆ ಉಂಟಾಗುವಂಥದ್ದು ಅದು ಆಗಿರ್ತದೆ. ನಾನು ಕಡೆಯದಾಗಿ ನಾವು ನೋಡುವಾಗ ನಾವು ಅಲ್ಲಿ ಹೌ ಟು ಲಿವ್ ವಿಕ್ಟೋರಿಯಸ್ ಲೈಫ್ ಅಂದ್ರೆ ಜಯದ ಜೀವಿತವನ್ನು ಜೀವಿಸುವಂತ ಹೇಗೆ ಸಾಧ್ಯ ಎಂಬುವಂಥದ್ದನ್ನು ಒಂದ್ 2-3 ವಾಕ್ಯದಲ್ಲಿ ನಾವು ನೋಡೋಣ. ಅದು 1 ಕೊರಿಂಥ 15:57. 1 ಕೊರಿಂಥ 15:57. ಯಾರು ಕೊಟ್ಟಿದ್ದಾರೆ? ದೇವರು, ಕರ್ತನಾದ ತಂದೆಯಾದ ದೇವರು ನಮಗೆ ಜಯವನ್ನು ಕೊಟ್ಟಿದ್ದಾನೆ. 2 ಕೊರಿಂಥ 2:14. ನಮಗೆ ಯಾರಲ್ಲಿ ಜಯದ ಮಾರ್ಗ ಸಿಗ್ಲಿಕ್ಕೆ ಸಾಧ್ಯ ಉಂಟು? ಕ್ರಿಸ್ತನಲ್ಲಿ ಏನ್ ಮಾಡಿದಾನಂತೆ? ಜಯೋತ್ಸವದೊಡನೆ ನಮ್ಮನ್ನು ಮೆರೆಸುತ್ತಾನೆ. ಆದುದರಿಂದ ತಂದೆಯಾದ ದೇವರನ್ನು ಹತ್ತುಕೊಳ್ಳಿರಿ, ಕರ್ತನಾದ ಯೇಸು ಕ್ರಿಸ್ತನನ್ನು ಹತ್ತುಕೊಳ್ಳಿರಿ. ಯೆಶಾಯ 59:19. ಯೆಶಾಯ 59:19. ಬೇಗ ಓದಿ.
ಹ್ಮ್ ಅದರ ಅಲ್ಲಿ ಕೆಳಗಡೆ ಫುಟ್ ನೋಟ್ ನಲ್ಲಿ ನೀವು ನೋಡುವುದಾದ್ರೆ ನೋಡ್ರಿ, ದೇವರ ಆತ್ಮನು ನಮ್ಮನ್ನು ಜಯದ ಮಾರ್ಗದಲ್ಲಿ ನಡೆಯಲಿಕ್ಕೆ ಕೆಟ್ಟದ್ದನ್ನು ಆತನು ಏನು ಮಾಡ್ತಾನೆ ಅಂತಂದ್ರೆ ಆತನು ತಡೆಯುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ಅಲ್ಲಿ ನೀವು ಕೆಳಗಡೆ ಫುಟ್ ನೋಟ್ ನೋಡಿದ್ರೆ ನಿಮಗೆ ಅದು ಗೊತ್ತಾಗುವಂತದ್ದಾಗಿದೆ. ಫಸ್ಟ್ ಜಾನ್ 2:14. ಫಸ್ಟ್ ಜಾನ್ 2:14. ಆದಿಯಿಂದಲೂ ಆತನನ್ನು ನೀವು ಬಲ್ಲವರಾಗಿರುವುದರಿಂದ ನಿಮಗೆ ಬರೆದಿದೆ. ಯೌವನಸ್ಥರೇ, ನೀವು ಶಕ್ತರಾಗಿರುವುದರಿಂದಲೂ ದೇವರ ವಾಕ್ಯವು ನಿಮ್ಮಲ್ಲಿ ನೆಲೆಗೊಂಡಿರುವುದರಿಂದಲೂ ನೀವು ಬೆಳಕನ್ನು ಜಯಿಸಿರುವುದರಿಂದಲೂ ನಿಮಗೆ ಬರೆದಿದೆ. ಕೆಡುಕರ ಯವನಸ್ಥರೇ, ನೀವು ಕೆಡುಕನನ್ನು ಜಯಿಸಬೇಕಾದರೆ, ಕೆಟ್ಟದನ್ನು ಜಯಿಸಬೇಕಾದರೆ ಏನ್ ಬೇಕು ನಿಮಗೆ? ದೇವರ ವಾಕ್ಯದಲ್ಲಿ ನೀವು ನೆಲೆಗೊಂಡಿರಬೇಕು. ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕಾದ್ರೆ ನೀವು ಕ್ರಿಸ್ತನಲ್ಲಿ ನೆಲೆಗೊಂಡಿರಬೇಕು. ದೇವರ ವಾಕ್ಯದಲ್ಲಿ ನೆಲೆಗೊಂಡಿರಬೇಕಾದ್ರೆ ನೀವು ದೇವರ ವಾಕ್ಯವನ್ನು ನಿಮ್ಮದನ್ನಾಗಿ ಮಾಡಿಕೊಳ್ಳಬೇಕು. ದೇವರ ವಾಕ್ಯದ ವಿದ್ಯಾರ್ಥಿಯಾಗಬೇಕು. ದೇವರ ವಾಕ್ಯವನ್ನು ಧ್ಯಾನಿಸಬೇಕು. ಅದನ್ನು ನೀವು ನಿಮ್ಮದನ್ನಾಗಿ ನೀವು ಮಾಡಿಕೊಳ್ಳುವಂಥದ್ದು ಅವಶ್ಯಕವಾಗಿದೆ ಎಂಬುವಂಥದ್ದನ್ನು ದೇವರ ವಾಕ್ಯ ನಮಗೆ ಬೋಧಿಸುವಂಥದ್ದು ಅದಾಗಿದೆ. ರೋಮ 6:14 ಬೇಗ ಓದಿ. ರೋಮ 6:14. ನಾವು ಧರ್ಮಶಾಸ್ತ್ರ ಕೃಪೆಗೆ ನಾವು ಅಧೀನರಾಗಿದ್ದೇವೆ. ಈ ಕೃಪೆಯು ನಮ್ಮನ್ನು ಏನ್ ಮಾಡ್ತದೆ ಅಂತಂದ್ರೆ ಜಯದ ಮಾರ್ಗದಲ್ಲಿ ಹೇಗೆ ಪಾಪವು ಹೆಚ್ಚುತ್ತಾ ಬರುವಾಗ ಏನಾಗ್ತದಂತೆ, ಕೃಪೆಯು ಅದು ಹೆಚ್ಚಾಗುತ್ತಾ ಅದು ಅದಕ್ಕೆ ಕೌಂಟರ್ ಕೊಡ್ತದ ನೋಡ್ರಿ. ಅದು ಇದು ಪಾಪ ನಮ್ಮನ್ನು ಹಿಡಿಯುವಾಗ ನಮ್ಮನ್ನು ಕೆಡುಕನ ಮಾರ್ಗದಲ್ಲಿ ಹೋಗ್ಲಿಕ್ಕೆ ಅನೇಕ ಸಾರಿ ಪ್ರಯತ್ನಿಸುವಾಗ, ಆದರೆ ದೇವರ ಕೃಪೆ ಅದು ಇನ್ನೂ ಹೆಚ್ಚಾಗುತ್ತಾ ಬರ್ತದೆ. ಯಾಕೆಂತಂದ್ರೆ ನಾವು ಜಯದ ಮಾರ್ಗದಲ್ಲಿ ಹೋಗ್ಬೇಕೆಂಬುದಾಗಿ ಕರ್ತನು ನಮಗೆ ತನ್ನ ಕೃಪೆಯನ್ನು ಅನುಗ್ರಹಿಸುವಂತವನು ಆತನಾಗಿದ್ದಾನೆ ಎಂಬುವಂಥದ್ದನ್ನು ನಾವು ವಾಕ್ಯದಲ್ಲಿ ನಾವು ತಿಳ್ಕೊಳ್ಳುವಂತವರಾಗಿದೆ. ಅದರಿಂದ ನಾವು ನೋಡಿದಂತ ಕೆಲವು ಅಂಶಗಳು ಇನ್ನು ಬೇಕಾದಷ್ಟು ಇದೆ. ಅದು ನಾನು ಸ್ವಲ್ಪ ಮಟ್ಟಿಗೆ ಅದನ್ನು ನಾನು ನಿಮಗೆ ಹೇಳಿದ್ದೇನೆ. ಒಂದು ಸಾರಿ ಎರಡು ದೇಶದ ಶಿಪ್ಗಳು ಅವುಗಳು ಸಮುದ್ರದಲ್ಲಿ ಹೋಗ್ತಾ ಇದ್ವಂತೆ. ಆಗ ಅವು ಹತ್ತತ್ರ ಬರುವಾಗ ಅವೇನ್ ಮಾಡಿದ್ವು, ಯುದ್ಧ ಮಾಡ್ಬೇಕು ಆ ಶಿಪ್ನ ಮೇಲೆ. ಈ ಶಿಪ್ ಯುದ್ಧಕ್ಕೆ ಅವರು ತಯಾರಾದರು. ಆಗ ಏನಾಯ್ತು, ಆ ಒಂದು ಶಿಪ್ ನಲ್ಲಿ ಇದ್ದಂತ ಆ ಮಿಲಿಟರಿಯವರು ಇನ್ನೊಂದು ಶಿಪ್ಗೆ ಒಂದು ದೊಡ್ಡ ಬಾಂಬನ್ನು ಎಸ್ತರಂತೆ. ಎಸೆದಾಗ ಈ ಶಿಪ್ ನಲ್ಲಿ ಇದ್ದಂತ ಒಬ್ಬ ಮಿಲಿಟರಿ ಅಧಿಕಾರಿ ಏನ್ ಮಾಡಿದಂತೆ, ಅದು ಬರುವಾಗ ಆ ಶಿಪ್ ಅನ್ನು ಹಾಗೆ ಆ ಬಾಂಬ್ ಅನ್ನು ಹಾಗೆ ಹಿಡಿಕೊಂಡು ಅದನ್ನು ತಿರುಗಿ ಆ ಶಿಪ್ಗೆ ಎಸ್ತಂತೆ. ಆ ಎಸೆದಾಗ ಏನಾಯ್ತು, ಆ ಶಿಪ್ ಒಡೆದು ಅದು ಡೆಸ್ಟ್ರಾಯ್ ಆಗಿ ಅದು ಹೊರಟೋಯ್ತು. ಸೈತಾನನ್ ಏನ್ ಮಾಡ್ತಾನೆ, ತನ್ನ ತಂತ್ರೋಪಾಯಗಳನ್ನು ಆತನು ತನ್ನ ಬಾಣಗಳನ್ನು ನಮಗೆ ಯಾವಾಗಲೂ ಆತನು ಹೊಡೆಯುವಂತವನಾಗಿದ್ದಾನೆ. ಆತನು ನಮ್ಮನ್ನು ಕ್ರಿಸ್ತಿಯ ಜೀವಿತದಿಂದ ಬೀಳಿಸಲು ಆತನು ಯಾವಾಗಲೂ ಪ್ರಯತ್ನದಲ್ಲಿ ಆತನು. ಆದ್ರೆ ನಾವೇನ್ ಮಾಡ್ಬೇಕು, ಅದಕ್ಕೆ ಕೌಂಟರ್ ಆಗಿ ನಾವು ಅದನ್ನು ಜಯಿಸ್ಲಿಕ್ಕೆ ನಾವು ಸಿದ್ಧರಾಗಿ ನಾವು ಮುಂದೆ ಹೋಗಬೇಕು ಎಂಬುವಂಥದ್ದನ್ನು ಅದಕ್ಕೆ ನಾವು ಆಗಲೇ ಓದಿದ್ವಲ್ಲ, ಎಲ್ಲಿ ಅದು ಯಾಕೋಬ 4:7 ಓದಿದ್ವಲ್ಲ, ಸೈತಾನನನ್ನು ಎದುರಿಸಿರಿ, ಆಗ ಏನಾಗ್ತಾನಂತವನು ನಿಮ್ಮನ್ನು ಬಿಟ್ಟು ಓಡಿ ಹೋಗುವನು. ಸೈತಾನನಿಗೆ ಗೊತ್ತಾ, ನೀವು ಆರಾಮಾಗಿ ಟಿವಿ ನೋಡ್ಕೊಂಡು ಚೆನ್ನಾಗಿ ಸೀರಿಯಲ್ ಎಂಜಾಯ್ ಮಾಡ್ಕೊಂಡು ಎಲ್ಲ ಇದ್ದಾಗ ಸೈತಾನನು ಅವನು ಹತ್ರ ಬರ್ತಾ ಇರ್ತಾನೆ. ಪರವಾಗಿಲ್ಲ ಇವ್ರು ನಮ್ ಕಡೆಗೆ ಬರ್ತಾ ಇದ್ದಾರೆ, ಇವರು ಇದರಲ್ಲೇ ಮಗ್ನರಾಗಿದ್ದಾರೆ ಎಂಬುದಾಗಿ ಹೇಳಿ ಇನ್ನು ನಮ್ಮ ಹತ್ರಕ್ಕೆ ಬಂದು ಒಂದ್ ದಿವಸ ಬ್ಲಾಸ್ಟ್ ಮಾಡ್ಬಿಡ್ತಾನೆ. ಆದ್ರೆ ಒಬ್ಬ ವಿಶ್ವಾಸಿ ಏನ್ ಮಾಡ್ಬೇಕು, ಪ್ರಾರ್ಥನೆ ಮಾಡುವಾಗ, ದೇವರ ವಾಕ್ಯವನ್ನು ಧ್ಯಾನಿಸುವಾಗ, ಸಭೆಗೆ ಬರುವಾಗ, ಸಭೆಯ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ, ವಿಶ್ವಾಸಿ ಅನ್ಯೋನ್ಯತೆಯಲ್ಲಿ ಜೀವಿಸುವಾಗ ಸೈತಾನನಿಗೆ ಹೆದರಿಕೆ ಉಂಟಾಗ್ತದೆ. ಯಾವಾಗ ಓಡೋಗ್ತಾನ ಅವನು? ಓಡು ಹೋಗುದು ಯಾವಾಗ? ನೀನು ಪ್ರಾರ್ಥನೆಯಲ್ಲಿ ನಿರತನಾಗುವಾಗ ಓಡು ಹೋಗ್ತಾನೆ. ಸೈತಾನನಿಗೆ ಯಾವ ಹೆದರಿಕೆ ಇಲ್ಲ. ನೀನು ಸೇವೆ ಮಾಡು, ಎಷ್ಟೇ ಮತ್ತಿಗೆ ಇದ್ ಮಾಡು, ಸೈತಾನಿಗೆ ಯಾವ್ದ್ರಲ್ಲಿ ಹೆದರಿಕೆ ಇಲ್ಲ, ಎಂಜಾಯ್ ಮಾಡ್ತಾ ಇರ್ತಾನೆ. ಆದರೆ
ನೀನು ಪ್ರಾರ್ಥನೆಯಲ್ಲಿ ನಿನ್ನ ಮೊಣಕಾಲನ್ನು ಊರುವಾಗ ಸೈತಾನನು ನಡಗಿ ಅವನು ಹೊರಟು ಹೋಗ್ತಾನೆ. ದೇವರ ವಾಕ್ಯವನ್ನು ನೀನು ಧ್ಯಾನಿಸುವಾಗ ಸೈತಾನ ನಿನ್ನಿಂದ ದೂರ ಹೋಗ್ತಾನೆ. ಆದ್ರಿಂದ ಸೈತಾನನನ್ನು ಎದುರಿಸಿರಿ, ನಿಮ್ಮನ್ನು ಬಿಟ್ಟು ಓಡಿ ಹೋಗುವುದು. ಕಡೆಯ ವಾಕ್ಯ 1 ಪೇತ್ರ 5, 8, 9. ಸ್ವಸ್ಥಚಿತ್ತರಾಗಿರಿ, ಎಚ್ಚರವಾಗಿರಿ. ನಿಮ್ಮ ವಿರೋಧಿಯಾಗಿರುವ ಸೈತಾನನನ್ನು ಪರೀಕ್ಷಿಸುವ ರೂಪವಾಗಿ ದಾರವನ್ನು ನುಂಗಲಿ ಎಂದು ಹುಡುಕುತ್ತಾ ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂತಹ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆಂದು ನಿಮಗೆ ತಿಳಿದಿದೆಯಲ್ಲ. ಈ ರೀತಿ ಕ್ರಿಸ್ತನನ್ನು ನಂಬಿದಂತವರು, ದೇವರಿಂದ ಹುಟ್ಟಿದವರು ಏನಾಗಿದ್ದಾರೆ? ಅವರು ಲೋಕವನ್ನು ಜಯಿಸಿದ್ದಾರೆ. ಆದರೆ ಒಂದು ಹೋರಾಟ ವಿಶ್ವಾಸಿಗೆ ಈ ಲೋಕದಲ್ಲಿ ಇದೆ. ಈ ನಾವು ಕ್ರಿಸ್ತನ ಬರುವವರೆಗೆ ಈ ಹೋರಾಟದಲ್ಲಿ ನಾವು ಗೆದ್ದು ನಾವು ಜಯವನ್ನು ಗಳಿಸಿ ಕ್ರಿಸ್ತನ ನಾವು ಬರೋಣವನ್ನು ಯಾಚಿಸುತ್ತಾ ನಾವು ಎತ್ತಲ್ಪಡುವ ಆಗಿರುತ್ತೆ. ಆದ್ರಿಂದ ನಾವು ಕಲಿತಂತಹ ಕೆಲವು ವಾಕ್ಯಗಳು ನಮಗೆ ಹೆಚ್ಚಾದಂತಹ ಆದರಣೆಯನ್ನು ನೀಡಲಿ. ನಾವು ಕ್ರಿಸ್ತನ ಹಾದಿಯಲ್ಲಿ ಜಯದ ಮಾರ್ಗದಲ್ಲಿ ನಾವು ಮುಂದೆ ಹೋಗೋಣ. ದೇವರು ನಮ್ಮೆಲ್ಲರನ್ನ